ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ನಿನ್ನೆ ನಿಂತಲ್ಲಿಂದಲೇ ಪ್ರಾರಂಭ ಮಾಡೋಣ. ನಿನ್ನೆ ಒಂದು ವಿಷಯ ಹೊರತಾಗಿ ಪ್ರಸ್ತಾವ ಮಾಡಿದ್ವಲ್ಲ, ಅಲ್ಲಿಂದ ಪ್ರಾರಂಭ ಮಾಡೋಣ. ಬಲವತಿ ರಾಶವು ತದಧಿಪತವು ಚ ಸ್ವಬಲಯುತ ಸ್ಯಾತ್ ಯದಿ ತುಹಿನಾಂಶು ಕಥಿತ ಫಲಾನಾಂ ಅವಿಕಲದಾತ ಶಶಿವದತೋನ್ಯೇಪ್ಯನುಪರಿಚಿತ್ಯಾ. ಕೂಡಿಸಿದಾಗ ಶಶಿವದತೋನ್ಯೇಪ್ಯನುಪರಿಚಿತ್ಯಾ. ನಿಮ್ಗೆ ಸುಲಭ ಆಗಲಿ ಅಂತ ಬಿಡಿಸಿ ಬರ್ದಿರೋಂಥದ್ದು. ಹಾಗಾಗಿ ನೋಡಿ, ಒಂದು ಸ್ವಲ್ಪ ಬದಲಾವಣೆ ಇದೆ ಈ ಕೋಷ್ಟಕದಲ್ಲಿ. ಬದಲಾವಣೆ ಇದೆ. ಏನು ಬದಲಾವಣೆ ಇದೆ ಹೇಳಿ? ನಿನ್ನೆ ತೋರಿಸಿದ್ದಕ್ಕೂ ಇವತ್ತು ತೋರಿಸಿದ್ದಕ್ಕೂ ಬದಲಾವಣೆ ಏನಿದೆ? ನಿನ್ನೆ ಚಂದ್ರ ಅಂತ ಇತ್ತು, ಇವತ್ತು ಆ ಗ್ರಹ ಅಂತ ಇದೆ. ಶಶಿವದತೋನ್ಯೇಪ್ಯನುಪರಿಚಿತ್ಯ. ಚಂದ್ರ ಮಾತ್ರ ಅಂತಲ್ಲ, ಯಾವ ಗ್ರಹಕ್ಕಾದರೂ ಕೂಡ ಈ ನಿಯಮ ಅನ್ವಯ ಆಗುವಂಥದ್ದು. ಯಾವ ನಿಯಮ? 3 ನಿಯಮ ಹಾಕಿದೆ ನೋಡಿ ಇಲ್ಲಿ. ರಾಶ್ಯಧಿಪತಿ, ರಾಶ್ಯಾಧಿಪತಿ ಅಂತ ಹೇಳಬಾರ್ದು, ರಾಶ್ಯಧಿಪತಿ ಹೇಳಿ, ಮುಂದುವರಿಸಿ. ಯಾವುದೇ ಗ್ರಹ ಆದರೂ ಪೂರ್ಣ ಫಲ ಕೊಡಬೇಕಾದ್ರೆ ಈ 3 ಅಪೇಕ್ಷೆ ಪಡುತ್ತೆ ಅದು ಅಂತ. ಅದಕ್ಕೆ ಶಕ್ತಿ ಇರಬೇಕು, ಆ ರಾಶಿಗೆ ಶಕ್ತಿ ಇರಬೇಕು, ಮತ್ತು ಅಧಿಪತಿಗೆ ಶಕ್ತಿ ಇರಬೇಕು, ರಾಶಿಯ ಅಧಿಪತಿಗೆ ಶಕ್ತಿ ಇರಬೇಕು ಅನ್ನೋದು. ಸುಮ್ಮನೆ ನಿಮಗೊಂದು ಹೆಚ್ಚುವರಿ ಮಾಹಿತಿ ನಿನ್ನೆ ಹೇಳಿದ್ದಕ್ಕಿಂತ, ಈಗ ರಾಶಿಗಳ ಪೈಕಿಯಲ್ಲಿ ದಿವಾಬಲ ರಾಶಿಗಳು ಮತ್ತು ನಿಶಾಬಲ ರಾಶಿಗಳು ಅಂತಿರ್ತವೆ. ಕೆಲವು ರಾಶಿಗಳಿಗೆ ಹಗಲು ಬಲ, ಕೆಲವು ರಾಶಿಗಳಿಗೆ ರಾತ್ರಿ ಬಲ ಅಂತ. ಅಂದರೆ ರಾಶಿಗೆ ಬಲ ಹೇಗೆ ಬರುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಇದೊಂದು ಉದಾಹರಣೆ ಕೊಡ್ತಾ ಇರೋಂಥದ್ದು. ಈಗ ಪೃಷ್ಠೋದಯ ರಾಶಿಗಳು ನೆನಪಿದೆಯಾ ನಿಮಗೆ? ಪೃಷ್ಠೋದಯ ರಾಶಿಗಳು ನೆನಪಿದೆ ಅಲ್ವಾ? ಹಿಂದು ಮುಂದಾಗಿ ಉದಯವಾಗ್ತಕ್ಕಂಥ ರಾಶಿಗಳು ಎಲ್ಲ ಹಿಂದೋಗಿದೆ ಅದು. ಆ ಪೃಷ್ಠೋದಯ ರಾಶಿಗಳಿಗೆ ಮಿಥುನ ಸೇರಿಸಿದ್ರೆ ಆಯ್ತು. ಅವೆಲ್ಲ ನಿಶಾಬಲ ರಾಶಿಗಳು ಅಂತ. ಉಳಿದ 6 ರಾಶಿಗಳು ದಿವಾಬಲ ರಾಶಿಗಳು. ಪೃಷ್ಠೋದಯ ರಾಶಿಗಳು 5 ಇದೆ, ಮಿಥುನ ಸೇರಿಸಿದ್ರೆ 6 ಆಯಿತು. ಈ 6 ನಿಶಾಬಲ ರಾಶಿಗಳು, 6 ದಿವಾಬಲ ರಾಶಿಗಳು ಅಂತ. ಅಂದರೆ ಹಗಲಾದರೆ ರಾತ್ರಿ ಆ ರಾಶಿಗೆ ಬಲ ಇರುತ್ತೆ ಅಂತ. ದಿವಾಬಲ ರಾಶಿ ಆದರೆ ಹಗಲಾದರೆ ಬಲ ಜಾಸ್ತಿ ಅದಕ್ಕೆ, ನಿಶಾಬಲ ಜಾಸ್ತಿ ಆದರೆ ರಾತ್ರಿ ಆಗಿದ್ದರೆ ಆಗ ಬಲ ಜಾಸ್ತಿ ಅದಕ್ಕೆ. ರಾಶಿಗೆ ಬಲ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಂತ ಒಂದು ಉದಾಹರಣೆ ಕೊಟ್ಟು ನಿಮಗೆ ಅಂತ. ಹಗಲೋ ರಾತ್ರಿಯೋ ಆ ಲಗ್ನ ಯಾವುದು ಅಂತ ನೋಡ್ಬೇಕು ನಾವು, ಅಥವಾ ರಾಶಿ ಯಾವುದು ಅಂತ ನೋಡ್ಬೇಕು ನಾವು. ಹಗಲು ರಾತ್ರಿಯೋ ನೋಡಬೇಕು, ಆ ಬಲ ಬರುತ್ತೆ ಅದಕ್ಕೆ, ರಾಶಿಗೆ ಅದಕ್ಕೆ ಅಂತ. ಶುಭಯೋಗ ಶುಭ ದೃಷ್ಟಿಗಳು ಹೇಗೂ ಇದ್ದೇ ಇದೆ. ಮತ್ತು ಸ್ವಾಮಿ ರಾಶಿ ಅಧಿಪತಿಯ ಸಂಬಂಧ ಬರೋವಂಥದ್ದು, ಅದು ತುಂಬ ಬಲ ಕೊಡೋವಂಥದ್ದು. ಆ ಮನೆ ಯಜಮಾನ ಅವನ ಸಂಬಂಧ ಬರುವಂಥದ್ದು, ಅದು ತುಂಬ ಶಕ್ತಿ ಕೊಡುತ್ತೆ ಅದು. ಜೊತೆಯಲ್ಲಿ ರಾತ್ರಿ ಬಲ ರಾಶಿಗಳು ರಾತ್ರಿ ತುಂಬ ಬಲವನ್ನು ಹೊಂದಿರ್ತವೆ, ಹಗಲು ಬಲ ರಾಶಿಗಳು ಹಗಲು ತುಂಬ ಬಲವನ್ನು ಹೊಂದಿರ್ತವೆ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ಳಿ ಅಂತ. ಇನ್ನು ನಿನ್ನೆ ಮಾಡಿದ ಪಾಠದಲ್ಲಿ ಸುಮ್ಮನೆ ಒಂದು 5-6 ಚಿಕ್ಕ ಚಿಕ್ಕ ಪ್ರಶ್ನೆಗಳ ಥರ ಕೇಳ್ತೀವಿ, ಅದನ್ನು ಹೇಳ್ತೀರಿ ಸುಲಭವಾಗಿ ನೀವು. ಮೇಷರಾಶಿಯನ್ನು ನಿರೂಪಣೆ ಮಾಡಬೇಕಾದ್ರೆ ವ್ರಣಾಂಕಿತ ಶಿರಾಹ ಅಂತ ಹೇಳಿದೆ ಅಲ್ವಾ? ಎಲ್ಲಿಂದ ಬಂದಿದೆ ಅದು? ಅಷ್ಟೇನಾ? ಮೇಷ ಅನ್ನೋದು ಕಾಲಪುರುಷನ ತಲೆ. ಹಾಗಾಗಿ ವ್ರಣಾಂಕಿತ ಶಿರಾಹ ಅಂತ ಬರಬೇಕಾದ್ರೆ ಈ ವ್ರಣ ಅನ್ನೋದು ಸರಿ, ಅದು ಕುಜನಿಗೆ ಬರುವಂಥದ್ದು. ಆದರೆ ಆ ಶಿರಸ್ಸು ಅಂತ ಬಂತಲ್ಲ, ಅದು ಮೇಷರಾಶಿಯಿಂದ ಬಂದಿರೋಂಥದ್ದು ಅಂತ ಆಯಿತು. ಈಗ ವೃಷಭ ರಾಶಿಗೆ
ಸ್ಥಿರ ಸುಹೃತ್ ಅನ್ನೋ ಒಂದು ಶಬ್ದದ ಒಂದು ಫಲ ಹೇಳಿದಾರಲ್ವಾ, ಸ್ಥಿರ ಸುಹೃತ್ ಅಂತ. ಒಂದು ಉದಾಹರಣೆ ಕೊಡ್ತೀರಾ? ಪಕ್ಕ ಉದಾಹರಣೆ ಕೊಡ್ತೀರಾ? ವೃಷಭ ರಾಶಿಗೆ ಸ್ಥಿರ ಸುಹೃತ್ ಅಂದರೆ ಸ್ನೇಹ ತುಂಬ ಸ್ಥಿರ ಅಂತ. ಆಯಿತು, ಕೃಷ್ಣ ಒಬ್ಬನೇ ಹೇಗಾಗ್ತಾನೆ? ಅಲ್ಲ, ವೃಷಭ ರಾಶಿಗೆ ಕೃಷ್ಣ ಉದಾಹರಣೆ, ಅಲ್ಲಿವರೆಗೊಂದು ಸರಿ ಆಯಿತು. ಆಮೇಲೆ ಕೃಷ್ಣ ಸುಧಾಮ ಅಂತ. ಸ್ಥಿರ ಸುಹೃತ್ ಅನ್ನೋದಕ್ಕೆ ಕೃಷ್ಣ ಸುಧಾಮರ ಉದಾಹರಣೆ ಅಥವಾ ಕೃಷ್ಣ ಕುಚೇಲರ ಉದಾಹರಣೆ ಕೊಡ್ಬೋದು ಅಂತ. ಸ್ನೇಹ ಎಲ್ಲಿಗೂ ಹೋಗಿರಲಿಲ್ಲ. ಗುರುಕುಲದಲ್ಲಿ ಇಬ್ಬರು ಒಟ್ಟಿಗೆ ಓದ್ತಾ ಇದ್ರು ನಿಮ್ಮ ಥರನೇ. ಆದರೆ ಕೃಷ್ಣ ಪರಮ ವೈಭವದ ಸ್ಥಿತಿಲಿದ್ದಾನೆ ಈಗ ಅಲ್ವಾ, ದ್ವಾರಕಾಧೀಶ. ರಾಜ ಯಾರೇ ಇರಲಿ, ನಿಜವಾದ ದ್ವಾರಕಾಧೀಶ ಇವನೇ. ಆದರೆ ಆ ಸ್ನೇಹ ಎಲ್ಲೂ ಹೋಗಿರಲಿಲ್ಲ, ಆ ಪ್ರೀತಿ ಎಲ್ಲಿಗೂ ಹೋಗಿರಲಿಲ್ಲ. ಹಾಗೆ ಇತ್ತು ಅಲ್ವಾ, ಸ್ಥಿರ ಸುಹೃತ್. ಇನ್ನು ಸ್ಥಿರಧೀಹಿ ಅಂತ ಯಾವುದಕ್ಕೆ ಹೇಳಿದೆ? ಸಿಂಹರಾಶಿಗೆ ಸ್ಥಿರಧೀಹಿ ಅಂತ ಹೇಳಿದೆ. ಬುದ್ಧಿ ಸ್ಥಿರ ಅಂತ ಎಲ್ಲಿಂದ ಬಂತದು? ಹೇಗೆ? ರವಿಯಿಂದಲೂ ಬರ್ಬೋದು, ಸಿಂಹರಾಶಿಯಿಂದಾದ್ರೆ ಹೇಗೆ ಅಂತ ಹೇಳಿ ಅಂತ. ನಾವು ಹೇಳ್ತೀವಿ ಸಿಂಹ ಬೇಟೆ ಆಡುತ್ತೆ ನೋಡಿ. ಸಿಂಹ ಬೇಟೆ ಆಡಬೇಕಾದ್ರೆ ಆ ಗುಂಪಿನಲ್ಲಿ 20, 30, 50 ಪ್ರಾಣಿಗಳಿರ್ಬೋದು. ಒಂದು ಜಿಂಕೆಗಳ ಗುಂಪು ಅಂದರೆ 100 ಇರ್ಬೋದು ಅಲ್ವಾ. ಅಥವಾ ಒಂದು ಕೆಲವು ಪ್ರಾಣಿಗಳ ಗುಂಪಲ್ಲಂತೂ 100, 200, 300 ಎಲ್ಲ ಇರ್ತವೆ ಅಂತ. ಅಷ್ಟು ದೊಡ್ಡ ಗುಂಪಿರ್ಬೋದು. ಸಿಂಹ ಒಂದನ್ನು ಆಯ್ಕೆ ಮಾಡಿಕೊಡತ್ತೆ ಅಂತ ಅದರಲ್ಲಿ ಅಂತ. ಸಿಂಹ ಬೆನ್ನಟ್ಟುವಾಗ ಯಾವುದೋ ಒಂದನ್ನು ಆಯ್ಕೆ ಮಾಡಿಕೊಡುತ್ತೆ, ಆ ಕಡೆ ಈ ಕಡೆ ಹೋಗೋದಿಲ್ಲ ಅಂತ. ಸುತ್ತಮುತ್ತ ಇಷ್ಟೆಲ್ಲ ಪ್ರಾಣಿಗಳು, ಅದು ತಿನ್ನುವಂಥ ಪ್ರಾಣಿಗಳೇ ಇದ್ದರೂ ಕೂಡ ಒಂದು ಪ್ರಾಣಿಯನ್ನು ಆಯ್ಕೆ ಮಾಡ್ಕೊಳ್ತು ಅಂದರೆ ಸ್ಥಿರಧೀಹಿ ಅಂತ. ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಪಕ್ಕದಲ್ಲಿ ಇನ್ನೊಂದು ಪ್ರಾಣಿ ಬರ್ಬೋದು, ಅಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಸರ್ತಿ ಬೇರೆ ಪ್ರಾಣಿಗಳನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಅದು ಬೇಟೆ ಮಾಡೋ ಸಮಯದಲ್ಲಿ ಒಂದು ಪ್ರಾಣಿ ಬೆನ್ನಟ್ಟತ್ತಲ್ಲ, ಯಾವುದೋ ಒಂದೊಂದು ಬೆನ್ನಟ್ಟತ್ತಲ್ಲ, ಅದೇ ಗುಂಪಿನ ಬೇರೆ ಪ್ರಾಣಿಗಳನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಎಷ್ಟೋ ಸರ್ತಿ ಅದು. ಆದರೆ ಅದ್ರ ಮೇಲೆ ದಾಳಿ ಮಾಡಲ್ಲ. ಅದು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದೆ ಅಲ್ಲೇ ಹೋಗೋದು ಅಂತ, ಅದ್ರ ಹಿಂದೆ ಹೋಗೋದು ಅಂತ. ಸ್ಥಿರಧೀಹಿ ಅಂತ ಅಲ್ಲಿಂದ ಬಂದಿದೆ ಅದು ಅಂತ. ಇನ್ನೊಂದು ಇದನ್ನು ಹೇಳ್ಬೋದು, ಕಾಲಪುರುಷನ ಮನಸ್ಸು ಸಿಂಹ ಅಂದರೆ. ಮತ್ತು ಸ್ಥಿರ ರಾಶಿ ಅಲ್ವಾ, ಚರ ಸ್ಥಿರ ಉಭಯ ಎಲ್ಲಿ ಬರುತ್ತೆ ಅದು? ಮೇಷ ವೃಷಭ ಮಿಥುನ ಚರ ಸ್ಥಿರ ಉಭಯ. ಆಮೇಲೆ ಕರ್ಕ ಸಿಂಹ ಕನ್ಯಾ ಚರ ಸ್ಥಿರ ಉಭಯ ಎಲ್ಲಿ ಬಂತು? ಸ್ಥಿರ ಅಲ್ವಾ. ನೋಡಿ, ಕಾಲಪುರುಷನ ಮನಸ್ಸು ಸ್ಥಿರ ರಾಶಿ, ಎರಡನ್ನೂ ಜೋಡಿಸಿ ಸ್ಥಿರ ಮನಸ್ಸು, ಸ್ಥಿರಧೀಹಿ ಅಂತ. ರೀಸನಿಂಗ್ ಇದೆ ಅಂತ, ಲಾಜಿಕ್ ಇದೆ ಇದ್ರ ಹಿಂದೆ. ಸುಮ್ಮನೆ ಏನೋ ಹೇಳಿದ್ದಲ್ಲ ಅನ್ನೋದಕ್ಕೆ ನಾವು ಇದನ್ನು ಹೇಳ್ತಾ ಇರೋವಂಥದ್ದು ಅಂತ. ಇದು ನಿಮ್ಮ ಪುಸ್ತಕಗಳೇ ಸಿಗೋಲ್ಲ. ಈ ವಿಚಾರಗಳು ಯಾವುದೇ ಪುಸ್ತಕದಲ್ಲಿ ಸಿಗೋದಿಲ್ಲ ನಮಗೆ. ಇದು ಮಸ್ತಕದಲ್ಲಿರೋವಂಥದ್ದು ಇಂಥದ್ದೆಲ್ಲ ಅಂತ. ಇನ್ನು ದೈವಜ್ಞ ಅಂತ ಒಂದು ರಾಶಿಗೆ ಹೇಳಿದೆ, ಕರ್ಕಕ್ಕೆ ಹೇಳಿದೆ ಅಲ್ಲ ದೈವಜ್ಞ ಅಂತ. ಕರ್ಕ ರಾಶಿಯ ಪ್ರಸಿದ್ಧ ವ್ಯಕ್ತಿತ್ವ ಯಾವುದು? ರಾಮ ದೈವಜ್ಞನ ಗೊತ್ತಿತ್ತು ಅವನಿಗೆ, ಜ್ಯೋತಿಷದ ಸರಿಯಾದ ಪರಿಜ್ಞಾನ ಅವನಿಗಿತ್ತು ಅಂತ. ಅದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಕೊಡೋಣ ಇವತ್ತು ಅಂತ ಅಂದ್ಕೊಂಡೆ. ನಿಮಗೆ ತುಂಬ ಉದಾಹರಣೆಗಳು ಸಿಗ್ತವೆ ನಿಮಗೆ ರಾಮಾಯಣದಲ್ಲಿ. ಇದೊಂದು ಉದಾಹರಣೆ ಯಾವುದು ಅಂದರೆ, ರಾಮ ವನವಾಸಕ್ಕೆ ಹೊರಟು ನಿಂತಿದ್ದಾನೆ. ದಶರಥನ ಮನೆಗೆ ಹೋಗಿದ್ದಾನೆ. ಹೋಗಿ ಬರ್ತೇನೆ ಅಂತ ಹೇಳಿದಕ್ಕೆ ಹೋಗಿರೋಂಥದ್ದು. ಸೀತಾರಾಮ ಲಕ್ಷ್ಮಣರು ಮುನಿವೇಷಧಾರಿಗಳಾಗಿ ತಂದೆ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳೋ ಸಲುವಾಗಿ ಹೋಗಿರೋಂಥದ್ದು. ಅಲ್ಲಿ ತುಂಬ ದೊಡ್ಡ ಗೋಳಾಟವೇ ನಡೆಯುತ್ತೆ. ಅಲ್ಲಿ ಎಲ್ಲ ಆಕ್ರಂದನ ಮಾಡ್ತಾರೆ, ತಾಯಿಯಂದ್ರೆಲ್ಲ ಇರ್ತಾರಲ್ವ ಅಲ್ಲಿ. ತಂದೆನೂ ತುಂಬ ದುಃಖ ಪಡ್ತಾನೆ. ಅಲ್ಲೊಂದು ಸಂದರ್ಭ ಹೇಗೆ ಬರುತ್ತೆ ಅಂದರೆ, ದಶರಥ ಹೇಳ್ತಾನೆ, ಒಂದು ದಿನ ಇದ್ದು ಹೋಗಿ ಇವತ್ತು ಅಂತ, ನಾಳೆ ಹೋಗುವಂತೆ ಅಂತ. ಇವತ್ತು ಒಂದು ದಿನ
ಏನೇನು ಖುಷಿ ಪಡಿಸ್ಬೋದು ನಾನು ಅದೆಲ್ಲ ಮಾಡ್ತೀನಿ ಅಂತ. ಏನು ತಿನ್ಬೋದು, ಕುಡಿಬೋದು, ಏನು ಉಡ್ಬೋದು, ಏನು ಈ ಖುಷಿ ಪಡೋಂಥದ್ದು ಎಲ್ಲವನ್ನೂ ಮಾಡಿಬಿಡೋಣ ಅಂತ. ನಾಳೆ ಹೋಗುವಂತ. ರಾಮ ಒಪ್ಪೋದಿಲ್ಲ ಅದಕ್ಕೆ. ರಾಮ ಹೇಳಿದ ಮಾತೇನು? ಪ್ರಾಪ್ಸ್ಯಾಮಿ ಯಾನ್ ಅದ್ಯ ಗುಣಾನ್ ಕೋಮೆ ಶ್ವಸ್ತಾನ್ ಪ್ರದಾಸ್ಯತಿ. ಇವತ್ತು ಹೊರಟ್ರೆ ಯಾವ ಗುಣ ಇದೆಯೋ ನಾಳೆ ಯಾರು ಕೊಡೋರು ನಂಗೆ ಅದನ್ನು? ಪ್ರಾಪ್ಸ್ಯಾಮಿ ಯಾನ್ ಅದ್ಯ ಗುಣಾನ್. ಅದ್ಯ ಇವತ್ತು ಹೊರಟ್ರೆ ಯಾನ್ ಗುಣಾನ್ ಪ್ರಾಪ್ಸ್ಯಾಮಿ, ಯಾವ ಗುಣಗಳನ್ನು ನಾನು ಹೊಂದುತ್ತೇನೋ ಅವುಗಳನ್ನು ಕಹ ಶ್ವಃ ಪ್ರದಾಸ್ಯತಿ, ನಾಳೆ ಯಾರು ಕೊಡ್ತಾರೆ? ಇವತ್ತು ಹೊರಟ್ರೆ ಏನು ಗುಣ ಇದೆ ಅಂದರೆ ಕೈ ಹೇಳುವಾಗ ಇವತ್ತೇ ಹೊರಡು ಅಂತ ಅವ್ರು ಹೇಳಿದಾಗ ಇವತ್ತೇ ಹೊರಡ್ತೇನೆ ಅಂತ ರಾಮ ಹೇಳಿದ್ದಾನೆ. ಆಡಿದ ಮಾತು ಆ ಕಡೆ ಈ ಕಡೆ ಆಗಲ್ವಲ್ಲ, ಆ ವಿಷಯ ಇದೆ ರಾಮನದ್ದು. ಆದರೆ ಬೇರೆ ಆ್ಯಂಗಲ್ ಕೂಡ ಇದೆ ಅದಕ್ಕೆ ಅಂತ. ಆ ದಿನ ಪುಷ್ಯ ನಕ್ಷತ್ರ, ರಾಮನ ಅಭಿಷೇಕಕ್ಕೆ ನಿಶ್ಚಯವಾದ ನಕ್ಷತ್ರ ಅದು ಪುಷ್ಯ ನಕ್ಷತ್ರ. ಆ ದಿನ ಪುಷ್ಯ ನಕ್ಷತ್ರ ರಾಮನಿಗೆ ಒಳ್ಳೆ ನಕ್ಷತ್ರ, ಅದು ಶ್ರೇಷ್ಠವಾದ ನಕ್ಷತ್ರ. ಅದು ಸಂಪತ್ತಾರೆ ಕೂಡ ಆಗತ್ತೆ. ನಿಮ್ಗೆ ಗೊತ್ತಾ ಅದು ಸಂಪತ್ತಾರೆ ವಿಪತ್ತಾರೆ ಗೊತ್ತಾ ನಿಮಗದು? ಇನ್ನೊಂದ್ಸತಿ ವಿವರವಾಗಿ ಹೇಳ್ತೀವಿ. ನಕ್ಷತ್ರಗಳ ಪೈಕಿಯಲ್ಲಿ ಅದನ್ನು ಪರ್ಸನಲೈಸ್ ಮಾಡೋಕ್ಕೆ ಬರುತ್ತೆ ಅಂತ. ನಿಮಗೆ ಯಾವ ನಕ್ಷತ್ರ ಅನುಕೂಲ ಪ್ರತಿಕೂಲ ಅಂತ. 27 ನಕ್ಷತ್ರಗಳ ಪೈಕಿಯಲ್ಲಿ ನಿಮಗೆ ಯಾವುದು ಅನುಕೂಲ ಪ್ರತಿಕೂಲ ಅಂತ. ಆ ನಕ್ಷತ್ರ ಅನುಕೂಲ ಇದ್ದಾಗ ಕಾರ್ಯ ಮಾಡಬೇಕು ಅಂತ ಕಾರ್ಯ ಮಾಡಬೇಕು ಅಂತ, ಇಲ್ಲದೆ ಇದ್ದಾಗ ಮಾಡಬಾರ್ದು ಅಂತ. ಯಾವುದೋ ಹೊರಡೋದು, ಯಾವುದೋ ಕೆಲಸ ಮಾಡೋದು, ಶುರು ಮಾಡೋದು, ಅದೆಲ್ಲ ಆಗ ಮಾಡಬೇಕು ಅಂತ. ತಾರಾನುಕೂಲ ಅಂತ ಹೇಳ್ತಾರೆ ಅದಕ್ಕೆ. ತಾರಾನುಕೂಲ ನೋಡುವಂಥದ್ದು ಅಂತ ಪ್ರಸಿದ್ಧ. ಅದು ನೋಡಲೇಬೇಕಾಗಿರುವಂಥದ್ದು. ಅದು ಜನ್ಮ, ಸಂಪತ್, ವಿಪತ್, ಕ್ಷೇಮ, ಪ್ರತ್ಯರ, ವಧ, ಮೈತ್ರ, ಪರಮ ಮೈತ್ರ, 9 ತಾರೆಗಳು ಅಂತ. ಅಂದರೆ ನಿಮ್ಮ ನಕ್ಷತ್ರ ಯಾವುದಿದೆ ಅದು ಜನ್ಮ ನಕ್ಷತ್ರ. ಅದು ಮುಂದಿನ ನಕ್ಷತ್ರ ಸಂಪತ್ತು ಅಂತ. ನಿಮ್ಮ ನಕ್ಷತ್ರದ 3ನೇ ನಕ್ಷತ್ರ ವಿಪತ್ತು ಅಂತ. 4ನೇದು ಕ್ಷೇಮ ಅಂತ. 5ನೇದು ಪ್ರತ್ಯರ ಅಂತ. 6ನೇದು ಸಾಧಕ. 7ನೇದು ವಧ. ಅವತ್ತು ಯಾವ ಕೆಲಸವನ್ನೂ ಮಾಡಬಾರ್ದು. ಅಂದರೆ ಹೊಸ ಕೆಲಸ, ಯಾವುದೋ ಒಂದು ದೊಡ್ಡ ವಿಷಯಕ್ಕೆ ಹೊರಡ್ತೀವಿ ನಾವು. ನಮ್ಮ ನಕ್ಷತ್ರದಿಂದ 7ನೇ ನಕ್ಷತ್ರ, ಅದು 3 ಪರ್ಯಾಯ ಬರುತ್ತೆ. ಅದು 9, 9, 9, 9 3 ಪರ್ಯಾಯ ಬರುತ್ತೆ ಅದು. ಹಾಗಾಗಿ 7ನೇ ನಕ್ಷತ್ರಕ್ಕೆ ಹೊರಡಲೇಬಾರ್ದು ಅಥವಾ ಮಾಡಲೇಬಾರ್ದು ಯಾವ ಕೆಲಸನೂ ಕೂಡ ಅಂತ. 8ನೇದು ಮೈತ್ರ, ಅದು ಅನುಕೂಲ. 9ನೇದು ಪರಮ ಮೈತ್ರ ಅಂತ, ತುಂಬ ಅನುಕೂಲ ಅಂತ. ಹೀಗೆ ನಮ್ಮ ನಕ್ಷತ್ರದಿಂದ ಯಾವ ನಕ್ಷತ್ರಗಳು ಅನುಕೂಲ ಪ್ರತಿಕೂಲ ಅನ್ನೋದಕ್ಕೊಂದು ವ್ಯವಸ್ಥೆ ಇದೆ ಅಂತ. ಇದನ್ನು ನೋಡಿದಕ್ಕೆ ಯಾವ ಕೆಲಸನೂ ಮಾಡಬಾರ್ದು ಅಂತ. ಅದರಲ್ಲಿ ಜನ್ಮ ಅನುಕೂಲ ಅಲ್ಲ. 2ನೇ ತಾರೆ ಸಂಪತ್ತು ಅನುಕೂಲ, ಸಂಪತ್ತಾರೆ. 3ನೇದು ವಿಪತ್ತಾರೆ ಅನುಕೂಲ ಅಲ್ಲ. 4ನೇದು ಕ್ಷೇಮತಾರೆ ಅನುಕೂಲ. 5ನೇದು ಪ್ರತ್ಯರ ತಾರೆ ಅನುಕೂಲ ಅಲ್ಲ. 6ನೇದು ಸಾಧಕ ತಾರೆ ತುಂಬ ಅನುಕೂಲ. 7ನೇದು ವಧತ್ತಾರೆ ಅತ್ಯಂತ ನಿಷಿದ್ಧ. 8, 9ನೇದು ಅನುಕೂಲ, ತುಂಬ ಅನುಕೂಲ. ಈ ಥರದ್ದು ಒಂದು ತಾರಾನುಕೂಲ ನೋಡುವಂಥ ಒಂದು ಕ್ರಮ ಇದೆ ಇದನ್ನಂತ. ಇದು 9, 3, 27 3 ಸಾರಿ ಬರುತ್ತೆ ಇದು ಅಂತ. 27 ನಕ್ಷತ್ರ ಇದೆ ಅಲ್ವಾ, 9, 9, 9 ಅಂತ 3 ಸಾರಿ ಬರುತ್ತೆ ಇದು ಅಂತ. ಹಾಗೆ ನೋಡಿದಾಗ ರಾಮನ ನಕ್ಷತ್ರ ಯಾವುದು? ಪುನರಸು. ಜನ್ಮತಾರೆ ಆಯ್ತಲ್ಲ ಪುನರಸು. ಅಂದರೆ ಪುಷ್ಯ ಯಾವುದಾಯ್ತು? ಸಂಪತ್ತಾರೆ ಅಂತ. 3ನೇದು ಆಶ್ಲೇಷ, ಅದು ಯಾವುದಾಯ್ತು? ಅವತ್ತು ಹೊರಟ್ರೆ ಸಂಪತ್ತಾರೆ, ಮರುದಿನ ಹೊರಟ್ರೆ ವಿಪತ್ತಾರೆ ಅಂತ. ರಾಮ ಹೊರಟಿದ್ದು ಎಂಥ ದೊಡ್ಡ ಕೆಲಸಕ್ಕೆ, 14 ಲೋಕಕ್ಕೆ ಒಳ್ಳೇದು ಮಾಡಬೇಕು ಅಂತ ಕೆಲಸಕ್ಕೆ ಹೊರಟಿರೋದಲ್ವಾ. ಎಂಥ ಮಹತ್ಕಾರ್ಯ ಆಗುವಂಥದ್ದಿದೆ ಮುಂದಕ್ಕೆ. ಗೊತ್ತಿರ್ಬೋದು, ಗೊತ್ತಿಲ್ಲದಿರ್ಬೋದು ಬೇರೆಯವರಿಗೆ ಅದು. ಆದರೆ ಆ ಪ್ರಯಾಣ ಸುಮ್ಮನೆ ಪ್ರಯಾಣ ಅಲ್ಲ. ಪಕ್ಕದ ಮನೆಗೆ ಹೋಗಿ ಬಂದಾಗಲ್ಲ ಅದು. ಅಂಗಡಿಗೆ ಹೋಗಿ ಕಾಫಿ ಪುಡಿ ತಂದಾಗಲ್ಲ ಅದು. ಆ ಪ್ರಯಾಣ ಲೋಕಮಂಗಲಕ್ಕಿರುವಂಥದ್ದು ಅಂತ. ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪ್ರಯಾಣ ಅದು ಅಂತ. ಹಾಗಾಗಿ ಅವತ್ತು ಅನುಕೂಲ ಇದೆ. ಅದು ಪಟ್ಟಾಭಿಷೇಕಕ್ಕೆ ಅನುಕೂಲ ಹೇಗೋ ವನವಾಸಕ್ಕೂ ವನಪ್ರಯಾಣಕ್ಕೂ ಅನುಕೂಲ ಇರುವಂಥದ್ದು. ಮರುದಿನ ನಕ್ಷತ್ರವೂ ಒಳ್ಳೆ ನಕ್ಷತ್ರ ಅಲ್ಲ. ಆಶ್ಲೇಷ ನಕ್ಷತ್ರ ಅಂದರೆ ಸರ್ಪ ನಕ್ಷತ್ರ, ಅದು ವಿಷ ನಕ್ಷತ್ರ. ಆ ನಕ್ಷತ್ರ ಅದಕ್ಕೆ ತುಂಬ ಬೇರೆ ಬೇರೆ ಥರದ ಫಲಗಳನ್ನ ಹೇಳಿದ್ದಾರೆ. ಮತ್ತು ಆಶ್ಲೇಷ ನಕ್ಷತ್ರದ ಪ್ರಯಾಣಕ್ಕೆ ಆಶ್ಲೇಷ ನಕ್ಷತ್ರ ಹೇಗೆ ಅಂತ ನೋಡಬೇಕಾದ್ರೆ ವ್ಯಾಖ್ಯಾನಕಾರರು ವೃಥಾ ಸಂಚಾರ ಅಂತ ಹೇಳಿದ್ದಾರೆ. ವ್ಯಾಖ್ಯಾನಕಾರರು
ವೃಥಾ ಸಂಚಾರ ಅಂತೆ. ಈ ವೃಥಾ ಸಂಚಾರಕ್ಕೆ ಹೊರಟಿರೋದು ರಾಮ ವನವಾಸಕ್ಕೆ ಅಲ್ವಾ, ದೊಡ್ಡ ಕೆಲಸ ಇದೆ ಆಗುವಂಥದ್ದು. ಹಾಗಾಗಿ ಪ್ರಾಪ್ಸ್ಯಾಮಿ ಯಾನ್ ಅದ್ಯ ಗುಣಾನ್, ಇವತ್ತು ಏನು ಅನುಕೂಲ ಇದೆ ನನಗೆ, ನಾಳೆ ಯಾರು ಕೊಡೋರು? ಈ ಪ್ರಶ್ನೆ ಹಿಂದೆ ದೈವಜ್ಞ ಭಾವ ಇದೆ ಅಂತ, ಈ ಮಾತಿನ ಹಿಂದೆ ಅಂತ. ಹಾಗೆ ಯಾಕೆ ಹಾಗೆ ಮಾಡಿದ್ದು ಅಂದರೆ, ರಾಮ ಪ್ರಸರಣ ಪರ್ವತದಲ್ಲಿ ಇರ್ತಾನೆ. ಹನುಮಂತ ವಾಪಸ್ ಬಂದು ಸುದ್ದಿ ಹೇಳ್ತಾನೆ, ಸೀತೆ ಲಂಕೆಯಲ್ಲಿ ಅಶೋಕ ವನದಲ್ಲಿದ್ದಾಳೆ ಅಂತ ವಾರ್ತೆ ಕೊಡ್ತಾನಲ್ವ. ಅದೆಲ್ಲ ಮುಗಿದ ಮೇಲೆ ಈಗ ಮುಂದೆ ಪ್ರಯಾಣ ಆಗಬೇಕಲ್ವಾ, ಎಲ್ಲಿಗೆ? ಲಂಕೆ ಕಡೆ ಪ್ರಯಾಣ ಆಗಬೇಕು, ಸೇನಾ ಯಾತ್ರೆ ಮಾಡಬೇಕಲ್ವಾ. ಈಗಲೇ ಹೋಗೋಣ ಅಂತ ರಾಮ ಹೇಳ್ತಾನೆ, ಇವತ್ತೇ ಹೋಗೋಣ. ಅಲ್ಲಂತೂ ನಕ್ಷತ್ರದ ಹೆಸರನ್ನು ಉಲ್ಲೇಖ ಮಾಡ್ತಾನೆ, ಉತ್ತರ ಫಲ್ಗುನಿ ಹ್ಯದ್ಯ. ಇವತ್ತು ಉತ್ತರ ನಕ್ಷತ್ರ, ನಾಳೆ ಶ್ವಸ್ತು ಹಸ್ತೇನ ಯೋಕ್ಷ್ಯತೆ ಅಂತ. ಬೇರೆ ಕಡೆಗೂ ಬರುತ್ತೆ ವಿಷಯ. ನಾಳೆ ಹಸ್ತ ನಕ್ಷತ್ರ ಅಂತ, ಇವತ್ತೇ ಹೋಗೋಣ ಅಂತ. ಏನದು ಉತ್ತರ ನಕ್ಷತ್ರ ಏನು, ಹಸ್ತ ನಕ್ಷತ್ರ ಏನು? ರಾಮನಿಗೆ ಉತ್ತರ ಅಂದರೆ ಸಾಧಕ, ಹಸ್ತ ಅಂದರೆ ವಧ, ಹೊರಟಿದ್ದು ಯುದ್ಧಕ್ಕೆ ರಾವಣನ ಜೊತೆಗೆ. ಯಾವುದಾಗ್ಬೋದು ಹೇಳಿ ನೀವು? ಯುದ್ಧಕ್ಕೆ ಹೊರಟ್ರೆ ವಧ ತಾರಲು ಹೊರಡ್ಬೇಕಾ ಅಥವಾ ಸಾಧಕ ತಾರಲು ಹೊರಡ್ಬೇಕಾ? ಸಾಧಕ ತಾರಲು ಹೊರಟ್ರೆ ಕಾರ್ಯ ಸಾಧನೆ ಆಗುತ್ತೆ. ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಹುಬ್ಬ, ಉತ್ತರ ಸಾಧಕ. ಅದು ಹಸ್ತ, ಅದು ವಧ. ಅದು ಶ್ವಸ್ತು ಹಸ್ತೇನ ಯೋಕ್ಷ್ಯತೆ, ಅಭಿಪ್ರಾಯಾಮ ಸುಗ್ರೀವಾನ್, ಹೊರಡೋಣ ಸುಗ್ರೀವಾನ್. ಮತ್ತು ಈಗ ಅಭಿಜಿನ್ ಮುಹೂರ್ತ, ಮಧ್ಯಮ್ಯಾತೆ ದಿವಾಕರೆ, ನೆತ್ತಿ ಮೇಲೆ ಸೂರ್ಯ ಬಂದಿದ್ದಾನೆ. ಅಭಿಜಿನ್ ಮುಹೂರ್ತ, ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಮುಹೂರ್ತ ಅದು. ಹಾಗಾಗಿ ಇದೊಂದು ದೋಷ, ಪ್ರಪಂಚಕ್ಕೆ ದೋಷ. ರಾವಣ ಅಂದರೆ ಅದು ಪರಿಹಾರ ಮಾಡೋಣ ಅದನ್ನು ಅಂತ ಎದ್ದು ಹೊರಟ ಅಂತ ಅದೇ ಸಮಯದಲ್ಲಿ ಅಂತ. ಏನದು? ಕರ್ಕರಾಶಿ, ಅದು ದೈವಜ್ಞ ಅಂತ. ಹಾಗೆ ನೆನಪು ಮಾಡಿದ್ದೀನಿ ಅದನ್ನು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಒಂದು ಫಲ ಏನು ಹೇಳಿದ್ದಾರೆ ಅಂದರೆ, ಪರಗೃಹೈ ವಿತ್ತೈಶ್ಚ ಸಂಯುಜ್ಯತೆ. ನೆನಪಿದೆಯಾ? ಪರಗೃಹೈ ವಿತ್ತೈಶ್ಚ ಸಂಯುಜ್ಯತೆ ಎಲ್ಲಿಂದ ಬಂತದು? ಹೆಂಗೆ ಹೇಳೋದು? ಪರಗೃಹೈ ವಿತ್ತೈಶ್ಚ ಸಂಯುಜ್ಯತೆ ಎಲ್ಲಿಂದ ಬಂತದು? ಸೋರ್ಸ್ ಯಾವುದು ಅದಕ್ಕೆ? ಆ ಫಲ ಹೇಗೆ ಸಾಧನೆ ಆಗುತ್ತೆ? ಬುಧನಿಂದ ಬಂತ, ಚಂದ್ರನಿಂದ ಬಂತ, ಕನ್ಯಾ ರಾಶಿಯಿಂದ ಬಂತ. 6ನೇ ರಾಶಿ ಅಂದರೆ ಏನು ಹೇಳುತ್ತೆ? ಶತ್ರು ಅಂತ ಹೇಳುತ್ತೆ ಅಷ್ಟೇ. 6ನೇ ರಾಶಿ ಅಂದರೆ ಇದು ಅನುಕೂಲ ಹೇಳ್ತಾ ಇರೋವಂಥದ್ದು. ಇನ್ನೊಬ್ಬರ ಮನೆ ಇವನಿಗೆ ಸಿಗುತ್ತೆ ಅಥವಾ ಇನ್ನೊಬ್ಬರ ಸಂಪತ್ತು ಸಿಗುತ್ತೆ ಅಂದರೆ ಏನಾಯಿತು ಕನ್ಯಾ ರಾಶಿ ಆದರೆ? ಹಾಂ, ಅದು ಕಾರಣ. ನೀನು ಹೇಳಿಕೊಟ್ಟಿದ್ದು ಅದೇ ಅಂತ ತೋರುತ್ತೆ. ಈ ಪರಗೃಹ, ಈಗ ಮದುವೆ ಹಾಕೋಕ್ಕಿಂತ ಮುಂಚೆ ಪರಗೃಹನೇ ಅಲ್ವಾ ಅದು? ಒಂದು ಕನ್ಯೆ ಅವಳು ಮದುವೆ ಹಾಕೋಕ್ಕಿಂತ ಮುಂಚೆ ಪರಗೃಹನೇ ಆಗಿರುತ್ತೆ. ಆ ಸಂಪತ್ತೆಲ್ಲ ಪರ ಸಂಪತ್ತೇ ಆಗಿರುತ್ತೆ ಅಲ್ವಾ? ಆದರೆ ಅವಳು ಮದುವೆಯಾಗಿ ಹೋದಾಗ ಆ ಸಂಪತ್ತೆಲ್ಲ ಅವಳಿದ್ದಾಗತ್ತೆ, ಆ ಮನೆ ಕೂಡ ಅವಳಿದ್ದಾಗತ್ತೆ. ನೋಡಿ, ಪರಗೃಹ ತನ್ನದಾಗುವಂಥದ್ದು, ಪರರ ಸಂಪತ್ತು ತನ್ನದಾಗುವಂಥದ್ದು ಕನ್ಯೆಗಿದೆ ಅಂತ. ಯಾವುದೇ ಕನ್ಯೆಗೆ ಸಹಜವಾಗಿರ್ತಕ್ಕಂಥದ್ದು ಅಲ್ಲಿಂದ ಬಂತದ್ದು ಅಂತ. ಆ ಫಲ ಅಲ್ಲಿಂದ ಬಂತು. ಇಂಥ ಸೂಕ್ಷ್ಮಗಳನ್ನು ಪರ್ಯಾಲೋಚನೆ ಮಾಡಬೇಕು. ನಿಮಗಿದೆಲ್ಲ ಅರ್ಥ ಆಗಕ್ಕೆ ಶುರುವಾದರೆ ವರಾಹ ಮಿಹಿರರು ಹೇಳಿದ ಹಾಗೆ ಹೊಸ ಫಲಗಳನ್ನ ನೀವು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಇದೇ ಥರ ಹೊಸತನ್ನು ನೀವು ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗ್ಬೋದು ಅಂತ. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇರೋವಂಥದ್ದು ಅಂತ. ಆಗಲಿ, ಈಗ ತುಲಾ ರಾಶಿಗೆ ಹೋಗೋಣ. ದೇವಬ್ರಾಹ್ಮಣ ಸಾಧು ಪೂಜನ ರಥಃ. ತುಂಬ ಒಳ್ಳೆಯ ರಾಶಿ ಇದು, ಒಳ್ಳೊಳ್ಳೆ ಫಲಗಳನ್ನು ಹೇಳಿದ್ದಾರೆ. ಶುಕ್ರ ಅಲ್ವಾ? ಅಸುರಾಚಾರ್ಯ, ಆಚಾರ್ಯ ಗ್ರಹ ಶುಕ್ರ ಅಂದರೆ ಗುರುವೇ ಅವನು. ಹಾಗೆ ದೇವಬ್ರಾಹ್ಮಣ ಸಾಧು ಪೂಜನ ರಥಃ ಅಂತ. ಇವನಿಗೆ ದೇವತೆಗಳು, ಬ್ರಾಹ್ಮಣರು ಮತ್ತು ಸಾಧುಗಳು ಅಂತ. ಸಾಧು ಅಂದರೆ ಒಳ್ಳೆಯವರು ಅಂತ. ಸಾಧು ಸಂತರು ಅನ್ನೋದು ಆಮೇಲೆ ಬಂದಿರೋ ಅರ್ಥ. ಅದು ಸಾಧುಗಳು ಅಂದರೆ ಸಂತರು ಅಂತ. ಅದು ನೀವು ಸಾಧು ಸಾಧು ಅಂತ ಹೇಳ್ತೀರಲ್ವಾ, ಅದೇನು ಗುರುಗಳು ಬಂದರು ಅಂತ ಅರ್ಥ. ಅದಕ್ಕೆ ಒಳ್ಳೆಯದು ಅಂತ, ಚೆನ್ನಾಗಿದೆ ಅಂತ, ಒಳ್ಳೆಯದು ಅಂತ. ಹಾಗಾಗಿ ದೇವರನ್ನು ಪೂಜಿಸುವಂಥದ್ದು
ಮತ್ತು ಬ್ರಾಹ್ಮಣರನ್ನು ಪೂಜಿಸುವಂಥದ್ದು, ಮತ್ತು ಒಳಿತು ಎಲ್ಲಿದೆಯೋ ಅಲ್ಲಿಗೆಲ್ಲ ಒಂದು ಪೂಜೆ, ಒಂದು ಗೌರವವನ್ನು ಸಲ್ಲಿಸುವಂಥದ್ದು, ಇಂಥ ಮನಸ್ಥಿತಿ ಅವನಿಗೆ ಇರುತ್ತೆ ಅಂತ ತುಲಾರಾಶಿಯವನಿಗೆ. ಪ್ರಾಜ್ಞ ಗೊತ್ತಾಗತ್ತಲ್ವಾ, ಅಜ್ಞ ಅಲ್ಲ ಅವನು, ಪ್ರಾಜ್ಞ. ಸ್ತ್ರೀ ಜಿತ, ಶುಚಿ, ಅದಕ್ಕಿಂತ ಮೊದಲು ಶುಚಿ, ಇದೆಲ್ಲ ಶುಕ್ರನಿಂದ ಬರೋಂಥದ್ದು, ಹಿಂದಿನದೆಲ್ಲ ಶುಕ್ರನಿಂದ ಬರೋಂಥದ್ದು. ಶುಚಿ ಸ್ವಚ್ಛ ಅಂತ. ಸ್ತ್ರೀ ಜಿತ ಎಲ್ಲಿಂದ ಬಂತು? ಶುಕ್ರನಿಂದ ಬಂತು. ಸ್ತ್ರೀ ಜಿತ. ಪ್ರಾಂಶು ಅಂದರೆ ಎತ್ತರ ಇರ್ತಾನೆ ಅವನು. ಉನ್ನತ ನಾಸಿಕ ಅಂದರೆ ಅವನ ಮೂಗು ಎತ್ತರ ಇರುತ್ತೆ ಅಂತ. ಅವನು ಎತ್ತರ ಇರೋದಲ್ಲದೆ ಮೂಗು ಕೂಡ ಎತ್ತರ ಇರುತ್ತೆ ಅಂತ. ಪ್ರಾಂಶುಶ್ಚ ಉನ್ನತ ನಾಸಿಕ ಕೃಶಚಲದ್ಗಾತ್ರ, ಅದೇ ಸಪೂರ, ಉದ್ದ ಇರ್ಬೋದು, ಸ್ವಲ್ಪ ಮೈ ಆಡತ್ತೆ ಅಂತ. ಆ ಥರ ಇರ್ತಾರೆ. ತುಲಾರಾಶಿಯವ್ರು ನೋಡಿದ್ದೀವಿ, ಮೈ ಆಡತ್ತೆ ಅಂತ. ಈಗ ತುಲಾ ತಕಡಿ ತಗೊಂಡ್ರೆ ತಕಡಿ ಕೂಡ ಹೀಗೆ ಆಡತ್ತಲ್ಲ ಚೂರದು, ಅಥವಾ ತಕಡಿ ಮೇಲೊಂದು ಒಂದು ಕೋಲ್ ಇರುತ್ತೆ ನೋಡಿ, ಒಂದು ಕಡ್ಡಿ ಇರುತ್ತೆ ನೋಡಿ, ಕಡ್ಡಿ ಕೂಡ ಹೀಗೆ ಆಡುತ್ತೆ ನೋಡಿ. ಅದು ನಿಮಗೆ ತುಂಬ ಒಳ್ಳೆಯ ಉದಾಹರಣೆ ಕೊಡೋದಾದರೆ ನಮ್ಮ ಪರಿವಾರದ ಅರವಿಂದ ಇದ್ದಾನಲ್ವಾ, ಅರವಿಂದ ಅನ್ನೋದು ತುಲಾರಾಶಿ. ಅವನು ತಮಾಷೆ ಮಾಡ್ತಾ ಇರ್ತಾನೆ ಅವನಿಗೆ ದೋಣಿ ಅಂತ. ನಡ್ಕೊಂಡು ಹೋಗೋದು ಹೇಗಂದರೆ ಹೀಗೆ 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 ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನು. ನಿಜವಾಗ್ಲೂ ನೀವು ಅರವಿಂದ್ರನ್ನ ಬಂದಾಗ ಅದನ್ನ ಅಬ್ಸರ್ವ್ ಮಾಡಿ, ಅದನ್ನ ಹೀಗೆ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಏನದು ಅಂದರೆ ತುಲಾ ಅದು ಅಂತ. ತಕ್ಕಡಿ ಹೀಗೆ ಹೇಗೆ ಆಗ್ತಾ ಇರುತ್ತಲ್ವಾ, ಹಾಗೆ ಅದು ಬಂದಿರುತ್ತೆ ಎಲ್ಲೊಂದು ಕಡೆಗೆ, ಅದು ಅಂತಹ ಲಕ್ಷಣಗಳು ಎಲ್ಲೊಂದು ಕಡೆ ಬಂದಿರುತ್ತೆ ಅಂತ. ದೋಣಿ ಅಂತಲೇ ಅವನು ಕರಿತಿದ್ದು ಅವನು ಅಂದರೆ ಅವನ ಅಡುಗೆ ದೃಷ್ಟಿಯಿಂದಲೇ ದೋಣಿ ಹೀಗೀಗೆ ಆಗ್ತಾ ಇರುತ್ತಲ್ವಾ, ಆ ಥರ ಅಂತ. ಈ ತುಲಾರಾಶಿಯವರು ಅದು ಎಲ್ಲ ಒಂದು ಕಡೆಗೆ ಆ ಚಲನೆ ಅದು ಇರುತ್ತೆ ಅವರಲ್ಲಿ ಅಂತ, ತುಲಾರಾಶಿಗೆ ಅಂತ. ಅದು ದಪ್ಪ ಆದರೆ ಆ ಚಲನೆಗಳನ್ನ ಏನು ಎಂತ ಇದ್ರಿಗೂ ಏನು ಗೊತ್ತಾಗುತ್ತೆ, ದಪ್ಪ ಇದ್ರೆ. ಅದಕ್ಕೆ ಕೃಷ ಚಲದ್ ಗಾತ್ರ ಅಂತ. ಸಪೂರ, ಸ್ವಲ್ಪ ಆಡೋ ಅಂತ ಮೈ ಅಂತ. ಅಟನಃ, ಮೊದಲೊಂದು ರಾಶಿಗೆ ಬಂದಿತ್ತು ಅಟನಃ ಅಂತ, ಮೇಷಕ್ಕೆ ಬಂದಿತ್ತು, ಈಗ ತುಲಾಕ್ಕೆ ಬಂದಿದೆ ಅಲ್ವಾ. ನೆನ್ಪಿಟ್ಕೊಳ್ಳಿ ಇದನ್ನ. ಅರ್ಥಾನ್ವಿತ, ಶುಕ್ರ ಸಂಪತ್ತು ಕೊಡ್ತಾನೆ. ಹೀನಾಂಗ, ಯಾವುದೋ ಒಂದು ಅಂಗ ಜೀವನದಲ್ಲಾಗಲಿ ಅಥವಾ ದೇಹದಲ್ಲಾಗಲಿ ಒಂದು ಅಂಗ ಊನ ಇರ್ಬೋದು, ಒಂದು ಅಂಗ ಹೀನ. ಹೀನ ಅಂದರೆ ಒಂದು ಕಾಲು ಚೂರು ಚಿಕ್ಕದು ಅಂತಲೋ, ಒಂದು ಕಣ್ಣು ಚೂರು ಚಿಕ್ಕದು ಅಂತಲೋ, ಏನೋ ಒಂದು ಅಂಥದ್ದು ಇರೋಕ್ಕೆ ಸಾಧ್ಯತೆ ಇದೆ ಅಂತ ತುಲಾರಾಶಿಗೆ ಅಂತ ಅಲ್ವಾ. ಅಲ್ಲಿ ಏನೇ ಮಾಡಿದ್ರು ತಕ್ಕಡಿಲಿ ಒಂದು ಕೆಳಗಡೆ ಹೋಗ್ಬೇಕಲ್ವ, ಆಮೇಲೆ ಅದು ಆ ಥರ ಒಂದು ಕೊರತೆ ಇರುತ್ತೆ ಅಂತ. ಕ್ರಯ ವಿಕ್ರಯೇಶು ಕುಶಲಃ, ತುಲಾರಾಶಿ ಆಗಿದ್ದರಿಂದ ವ್ಯಾಪಾರ ಅದ್ರಲ್ಲಿ ಕೌಶಲ ಇದ್ದೇ ಇರುತ್ತೆ ಅಂತ. ದೇವದ್ವಿನಾಮ, ಹೆಸರು ದೇವರದ್ದಿರ್ಬೋದು ಅಥವಾ ಎರಡು ಹೆಸರು ಇರ್ಬೋದು, ತುಂಬ ಜನರಿಗಿರುತ್ತೆ. ತುಲಾರಾಶಿಯವರನ್ನು ನಾವು ಯಾರ್ಯಾರನ್ನು ನೋಡಿದ್ದೀವೋ, ಯಾರ ಜೊತೆ ನಾವು ಮಾತುಕತೆ ಮಾಡಿದ್ದೀವೋ ಅವ್ರಿಗೆ ಎರಡು ಹೆಸರಿದೆ, ಯಾವುದಾದ್ರೂ ರೀತಿಯಲ್ಲಿ ಎರಡು ಹೆಸರಿದೆ ಅವರಿಗೆ ಇರುತ್ತೆ. ದೇವದ್ವಿನಾಮ, ಸರುಕ್, ಡಾಕ್ಟ್ರು ಬೇಕು ಯಾವಾಗಲೂ, ಸರುಕ್ ಕಾಯಿಲೆ ಇರುತ್ತೆ. ಬಂಧೂನಾಂ ಉಪಕಾರಕೃತ್ ವಿರುಷಿತಃ ತ್ಯಕ್ತಸ್ತುತೈ, ಇವನು ಉಪಕಾರ ಮಾಡ್ತಾನೆ ಬಂಧುಗಳಿಗೆ, ಸ್ನೇಹಿತರಿಗೆ ಇವನು ಉಪಕಾರ ಮಾಡ್ತಾನೆ, ಅವರು ಕೋಪ ಮಾಡ್ತಾರೆ ಇವನ ಮೇಲೆ. ಇವನು ಉಪಕಾರ ಮಾಡ್ತಾನೆ, ಅವರು ಉಪಕಾರ ನೆನಪಿಟ್ಕೊಳ್ಳೋದಿಲ್ಲ, ಅದ್ರ ಬದಲಿಗೆ ಇವನ ಮೇಲೆ ಕೋಪನೇ ಮಾಡ್ತಾರೆ, ಆಮೇಲೆ ಬಿಡ್ತಾರೆ ಅಂತ, ದೂರ ಮಾಡ್ತಾರೆ. ಇಷ್ಟೆಲ್ಲ ಒಳ್ಳೆ ಫಲಗಳನ್ನ ಹೇಳಿದ ಮೇಲೆ 3-4 ಇಂಥ ಫಲಗಳನ್ನು ಹೇಳಿದ್ದಾರೆ ಅಂತ. ಯಾವುದು? ಹೀನಾಂಗ ಅನ್ನೋದು, ಸರುಕ್ ಅನ್ನೋದು, ಈ ಕೊನೆ ಇಡೀ ಸಾಲು. ಉಪಕಾರ ಮಾಡಿ ದೂರ ಮಾಡಿಸ್ಕೊಳ್ತಾನೆ ಅಂತ. ಉಪಕಾರ ಮಾಡಿದ ಉಪಕಾರ ಕೋಪದಲ್ಲಿ ಮುಕ್ತಾಯ ಆಗುವಂಥದ್ದು ಮತ್ತು ದೂರ ಮಾಡೋವಂಥದ್ದು ಇಂಥದ್ದಾಗತ್ತೆ ಅಂತ. ನೋಡಿ ತುಲಾರಾಶಿ ಫಲ ಇದೆಲ್ಲ ಬರುತ್ತೆ, ಈ ಥರ ಬರುತ್ತೆ, ಬದೇ ಇರೋಂಥದ್ದೆಲ್ಲ ಏನು. ಆ ದ್ವಿನಾಮ ಅಂತ ಅನ್ಬೇಕಾದ್ರೆ ದ್ವಿ ಎಲ್ಲಿಂದ ಬಂತದು? ತುಲಾದಿಂದ ಬಂತು. ಸರಿ, ವೃಶ್ಚಿಕಕ್ಕೆ ಹೋಗೋಣ. ಹೊಸದೇನಿಲ್ಲ,
ಗೊತ್ತಿರೋಂಥದ್ದೇ. ಪೃಥುಲ ನಯನ ವಕ್ಷಾಹ, ಪೃಥುಲ ನಯನ ವಕ್ಷಾಹ. ಕಣ್ಣು ದೊಡ್ಡದು, ವಕ್ಷಸ್ಥಲ ಎದೆ, ಹೊರಬಾದ ಎದೆ ಅಂತ. ಈ ಡಿಸ್ಟೆನ್ಸ್ ಇಲ್ಲಿ ವೈಶಾಲ್ಯ ಇರುತ್ತೆ ಎದೆ ಭಾಗದಲ್ಲಿ, ಕಣ್ಣು ಕೂಡ ದೊಡ್ಡದಿರುತ್ತೆ ಅಂತ. ವೃತ್ತ ಜಂಘೋರು ಜಾನುಹೋ, ಇಲ್ಲಿಂದ ಮುಂದಕ್ಕೆ ಎಲ್ಲ ವೃತ್ತಾಕಾರ ಅಂತ. ಈ ಕಾಲಿನ ಹೆಚ್ಚಿನ ಭಾಗ, ಪಾದ ಬಿಟ್ಟು ಉಳಿದ ಭಾಗ ಅಂತ ಅನ್ಬೋದು. ಜಂಘ, ಊರು, ಜಾನು ಅಂತ ಇಷ್ಟು ವೃತ್ತಾಕಾರ ಇರುತ್ತೆ ಅಂತ. ಎಲ್ಲಿಂದ ಬಂತು ಇದೆಲ್ಲ? ಪೃಥುಲ ನಯನ ವಕ್ಷ ಎಲ್ಲಿಂದ ಬಂತು? ಯಾಕೆ? ಕಣ್ಣು ಅನ್ನೋದೊಂದು ಗುಂಡಾದ ಅವಯವಾಗಿದ್ದರಿಂದ, ಸುಮಾರು ಆ ಥರ ವೃತ್ತಕ್ಕೆ ಹತ್ತಿರ ಇರೋ ಅವಯವಾಗಿದ್ದರಿಂದ ಚಂದ್ರನಿಗೆ ಹತ್ತಿರ ಅದು ಪೃಥುಲ. ಮತ್ತು ವಕ್ಷಾಹ ಅಂತ ಬಂದಿದೆಯಲ್ಲ, ಅದ್ಯಾಕೆ ಬಂತು? ವಕ್ಷಸ್ಥಲದ ವಿಷಯ ಯಾಕೆ ಬಂತು? ಎಲ್ಲಿಂದ ಬಂತದು? ಭುಜಗಳ ಕಾರಕತ್ವ ಇದೆ ಕುಜನಿಗೆ. ಎಲ್ಲಿಂದ ಬಂತು? ಸರಿಯಾದ ಉತ್ತರ. ಕರ್ಕ ರಾಶಿಯಿಂದ ಬಂತದು ಅಂತ. ಚಂದ್ರ ಕರ್ಕ ರಾಶಿ ಅಧಿಪತಿ. ಕರ್ಕ ರಾಶಿ ಅಂದರೆ ಕಾಲಪುರುಷನ ವಕ್ಷಸ್ಥಲ ಅದು. ಹಾಗಾಗಿ ಅದು ಅಲ್ಲಿಂದ ಬಂತದ್ದು ಅಂತ. ವಕ್ಷಸ್ಥಲದ ವಿಷಯ ಅಲ್ಲಿಂದ ತಗೋಬೇಕು ನಾವು ಅದನ್ನು ಅಂತ. ವೃತ್ತ ಜಂಘೋರು ಜಾನು ಜನಕ ಗುರು ವಿಯುಕ್ತ. ತಂದೆ ಪಿತೃವಿಯೋಗ ಬರ್ಬೋದು, ಗುರು ವಿಯೋಗ ಕೂಡ ಬರ್ಬೋದು ಅಂತ. ತಂದೆ ಅಂದರೂ ಗುರುವೇ ಅವನು. ಇವರ ವಿಯೋಗ ಬರ್ಬೋದು ಅಂತ ವೃಶ್ಚಿಕ ರಾಶಿಯವರಿಗೆ ಅಂತ. ಇದ್ರ ಸೋರ್ಸ್ ಯಾವುದು? ಯಾಕೆ? ಪಾಪ. ಇನ್ನು ಸ್ವಲ್ಪ ತಲೆ ಓಡಿಸಿ ಇನ್ನು ಸ್ವಲ್ಪ. ಚಂದ್ರನೀಚಾರ ತಾಯಿಗೆ ಬರಬೇಕಾಗಿತ್ತಲ್ವ ಅದು. ಹೇಳ್ಬೋದು ಪೇರೆಂಟ್ಸ್ ಅಂತ ತಗೋಬೋದು ಚಂದ್ರನಿಂದ. ಇನ್ನೂ ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಅಂತ. ವೃಶ್ಚಿಕ ಏನು? ಚೇಳು ಕಚ್ಚುತ್ತೆ, ಹೌದು. ಅದಕ್ಕೇನೀಗ ಅಂತ, ಕಚ್ಚಿದ್ರೇನೀಗ ಅಂತ. ಚೇಳು ಹುಟ್ಟಬೇಕಾದ್ರೆ ಏನಾಗತ್ತೆ ಗೊತ್ತಾ ನಿಮಗೆ? ಚೇಳು ಹೇಗೆ ಹುಟ್ಟುತ್ತೆ ಗೊತ್ತಾ ನಿಮಗೆ? ಆ ತಾಯಿಯನ್ನು ಬೇಯಿಸ್ಕೊಂಡೇ ಹೊರಗೆ ಬರೋದು. ಅದಕ್ಕೆ ಮರಿ ಹುಟ್ಟಿತು ಅಂದರೆ ತಾಯಿ ಹೋಗುತ್ತೆ. ಹುಟ್ಟಬೇಕಾದ್ರೆ ತಾಯಿ ಶರೀರ ಬೇಯಿಸ್ಕೊಂಡೇ ಹೊರಗೆ ಬರೋದು ಚೇಳುಗಳು ಅಂತ. ಹಲವಾರು ಚೇಳಿನ ಮರಿಗಳು ತಾಯಿಯನ್ನು ಬೇಯಿಸ್ಕೊಂಡೇ ಹೊರಗೆ ಬರೋದವು ಅಂತ. ಆಗ ಅನಿವಾರ್ಯ ಜನಕ ಗುರು ವಿಯುಕ್ತ ಅಂದರೆ ಯಾರು ಜನ್ಮ ಕೊಡ್ತಾರೆ ಅವರಿಂದ ದೂರಾಗಿ ಬೆಳಿಬೇಕಾಗತ್ತೆ ಅದು ಅಂತ, ಸಹಜವಾಗಿ ಅದು ಅಂತ. ಹಾಗಾಗಿ ಜನಕ ಗುರು ವಿಯುಕ್ತ ಅನ್ಬೇಕಾದ್ರೆ ರಾಶಿಯ ಸ್ವಭಾವ, ಚೇಳಿನ ಸ್ವಭಾವದಿಂದ ಬಂದಿರೋಂಥದ್ದು ಅದು ಅಂತ ಆ ವಿಷಯ ಅಂತ. ಶೈಶವೇ ವ್ಯಾಧಿತಶ್ಚ ಆಗಲೇಬೇಕು ಅದು. ಪೋಷಕರು ಚಿಕ್ಕ ವಯಸ್ಸಲ್ಲಿ ಇಲ್ಲದೇ ಇದ್ದರೆ ಬಾಲ್ಯ ತುಂಬ ಕಷ್ಟ ಅಂತ, ಶೈಶವ ಕಷ್ಟ ಅಂತ. ಕಾಯಿಲೆ ಬರ್ಬೋದು, ತೊಂದರೆಗಳು ಬರ್ಬೋದು, ಅದು ಇದು ಚಿಕ್ಕ ವಯಸ್ಸಿನಲ್ಲಿ ಕ್ಲೇಶಗಳು ಬರೋಂಥ ರಾಶಿ ಇದು ಅಂತ. ಮುಖ್ಯವಾಗಿ ಆರೋಗ್ಯ, ಬೇರೆ ವಿಷಯಗಳು ಕೂಡ ಬರ್ಬೋದು ಅಂತ. ಶೈಶವೇ ವ್ಯಾಧಿತಶ್ಚ ನರಪತಿ ಕುಲ ಪೂಜ್ಯ. ಹೌದು, ರಾಜನ ಆಸ್ಥಾನದಲ್ಲಿ ಅದು ರಾಜಕುಲದಿಂದ ಗೌರವಕ್ಕೊಳಗಾಗ್ತಾನೆ ಅಂತ. ನರಪತಿ ಕುಲ ಪೂಜ್ಯ ಅಂದರೆ ಸೋರ್ಸ್ ಯಾವುದು? ಯಾಕೆ ಅಂದಾಜು ಹೇಳಿದ್ದು? ಅಷ್ಟು ಸತ್ಯವಂತಿ ಆದರೆ ಹಾಗೆ ನೀನು ಅಂತ ಉತ್ತರ. ಒಂದು ಉತ್ತರ ಹೌದು. ಅದು ಸೇನಾಧಿಪತಿಯಾಗಿ ಆಸ್ಥಾನದಲ್ಲಿ ಒಂದು ಗೌರವ ತಗೋತಾನಲ್ವಾ, ಸೇನಾಪತಿಗೆ ಆಸ್ಥಾನದಲ್ಲಿ ಒಂದು ಗೌರವ ಇರುತ್ತಲ್ವಾ, ಹಾಗೆ ನರಪತಿ ಕುಲ ಪೂಜ್ಯ ಅನ್ನೋದು ಕುಜನಿಂದ ಬರುತ್ತೆ. ಮತ್ತು ಚಂದ್ರ ಕೂಡ ರಾಜಗ್ರಹ ಅಲ್ವಾ, ಚಂದ್ರ ಕೂಡ ರಾಜಗ್ರಹ.
ರಾಜ್ಞಿ ಸಾಮ್ರಾಜ್ಞಿ ಅಂತ ಒಂದು ವಿಶೇಷವಾಗಿ ತಗೋತಾರೆ ಅದನ್ನು. ಸಾಮ್ರಾಜ್ಯ ಒಂದು ಗೌರವ ಇರುತ್ತಲ್ವ ರಾಜಕುಲದಲ್ಲಿ, ಅದು ಆಸ್ಥಾನದಲ್ಲಿ. ಎಲ್ಲಿ ಕೂತ್ಕೋತಾಳೆ ಅವಳು? ಎಲ್ಲಿ ಕೆಳಗಡೆ ಕೂತ್ಕೋತಾಳೆ ಅವಳು? ಸಿಂಹಾಸನದಲ್ಲಿ ಅರ್ಧ ಸ್ಥಾನದಲ್ಲಿ ಕೂತ್ಕೋತಾಳೆ ಅಲ್ವ ಅವಳು? ಒಂದು ಗೌರವ ಇದೆ ನೋಡಿ ಅಂತ. ಹಾಗಾಗಿ ಎರಡೂ ಗ್ರಹಗಳು ಕೊಡ್ತಾ ಇದ್ದಾವೆ ಅದನ್ನು ಅಂತ. ನರಪತಿ ಕುಲ ಪೂಜ್ಯ ಅಂತ, ರಾಜಗೌರವ ಅಂತ. ಪಿಂಗಲ ಕ್ರೂರಚೇಷ್ಟ, ನಿಮ್ಗೆ ಹೇಳದೆ ಬೇಡ ಇರಿಂದ ಬಂದಿದೆ ಅಂತ. ಕುಜ, ಪಿಂಗಲ ಚಿನ್ನದ ಬಣ್ಣ, ಚಿನ್ನಕ್ಕೆ ಹತ್ರ ಆ ಬಣ್ಣ, ಅದು ಆ ಚಿನ್ನ ಕುಜನಿಗೆ ಹೇಳಿರೋಂಥದ್ದು. ಝಷ ಕುಲಿಶ ಖಗಾಂಕ, ಮೈ ಮೇಲೆ ಮೀನಿನ ಗುರುತಿರ್ಬೋದು, ಆಮೇಲೆ ವಜ್ರದ ಗುರುತಿರ್ಬೋದು, ಪಕ್ಷಿಗಳ ಗುರುತಿರ್ಬೋದು. ಮೈ ಮೇಲಿನ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಆ ವಿನ್ಯಾಸ ಅದು ಪಕ್ಷಿ ಥರ ಕಾಣ್ಬೋದು, ಅಥವಾ ಮೀನಿನ ಥರ ಕಾಣ್ಬೋದು, ವಜ್ರದ ಥರ ಕಾಣ್ಬೋದು. ಇರುತ್ತೆ ಇದೆಲ್ಲ. ಕಮಲದ ಚಿಹ್ನೆ, ಚಕ್ರದ ಚಿಹ್ನೆ, ವಜ್ರದ ಚಿಹ್ನೆ, ಇದೆಲ್ಲ ಲಕ್ಷಣ ಸಾಮುದ್ರಿಕ ಶಾಸ್ತ್ರದಲ್ಲಿ ಬರೋಂಥದ್ದು ಇರುತ್ತೆ. ಅದು ಮೀನಂತೂ ನೀರಿಂದ ಬರುತ್ತೆ, ನೀರಂತೂ ಚಂದ್ರನಿಂದ ಬರುತ್ತೆ ಅಲ್ವಾ? ಲಿಂಕ್ಗಳು ಹೇಗಿರ್ತವೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟಿದ್ದಷ್ಟೇ. ಛನ್ನ ಪಾಪ, ಛನ್ನ ಪಾಪ ಒಂದೇ ಒಂದು ಅಂದರೆ ನೆಗೆಟಿವ್ಸ್ ಏನಿದೆ ಅದು ಒಳಗೆ ಇರುತ್ತೆ ಅಂತ, ಹೊರಗೆ ಬರೋದಿಲ್ಲ ಅಂತ. ದೋಷಗಳು, ದುಃಖಗಳು ಕೂಡ ವೃಶ್ಚಿಕ ರಾಶಿಯವ್ರು ನೋಡ್ತೀವಲ್ಲ, ಎಷ್ಟೋ ಬಾರಿ ಆ ದುಃಖಗಳನ್ನ ತೋಡ್ಕೊಂಡು ಅಭ್ಯಾಸ ಇರೋದಿಲ್ಲ, ಅವ್ರಿಗೆ ಹೇಳ್ಕೊಡೋದಿಲ್ಲ. ಒಳಗೆ ಇಟ್ಕೊಂಡು ಅನುಭವಿಸ್ತಾ ಇರ್ತಾರೆ ದುಃಖವನ್ನು. ಒಳಗಿದ್ದರೆ ಅದು, ಒಳಗಿದ್ದರೆ ಕೊಳೆಯುತ್ತೆ ಅದು, ಒಳಗಿದ್ದರೆ ಇನ್ನೂ ಡ್ಯಾಮೇಜ್ ಮಾಡುತ್ತೆ ಅದು. ದುಃಖಗಳನ್ನು ಹೊರಗೆ ಹಾಕಬೇಕು, ಇಟ್ಕೋಬಾರ್ದು ಯಾವಾಗಲೂ. ಆದರೆ ಈ ರಾಶಿಯವರು ಹೊರಗೆ ಹಾಕೋ ಸ್ವಭಾವ ಕಡಿಮೆ, ಒಳಗೆ ಇಟ್ಕೊಳ್ತಾರೆ, ಅಲ್ಲೇ ಅನುಭವಿಸ್ತಾ ಇರ್ತಾರೆ. ಮತ್ತು ದೋಷಗಳು ಕೂಡ ಹೊರಗೆ ಬರೋದಿಲ್ಲ ಅಂತ, ಒಳಗೊಳಗೆ ಇರುತ್ತೆ ದೋಷಗಳು. ಎರಡು ಸಂಗತಿ ಇದೆ ಅಂತ. ಚೆನ್ನ ಪಾಪ ಅಂತ ರಾಶಿಗಿರೋ ಸ್ವಭಾವ ಅಂತ. ಮತ್ತು ಈ ವೃಶ್ಚಿಕ ರಾಶಿ ಏನಂದರೆ, ಪ್ರಶ್ನೆಯಲ್ಲಿ ಆ ರಾಶಿಗೆ ಆ ರಾಶಿಯೇ ಬಾಧೆ ಅಂತ ಹೇಳ್ತಾರೆ. ವೃಶ್ಚಿಕ ರಾಶಿಗೆ, ಈಗ ಬೇರೆ ರಾಶಿಗೆ ಬೇರೆ ಥರ ಇರುತ್ತೆ. ಚರರಾಶಿಗಳಿಗೆ 11ನೇ ರಾಶಿ ಬಾಧೆ ಆಗುತ್ತೆ ಯಾವಾಗಲೂ. ಚರರಾಶಿಗಳಿಗೆ 11ನೇ ರಾಶಿ ಬಾಧೆ ಆಗುತ್ತೆ, ಸ್ಥಿರ ರಾಶಿಗಳಿಗೆ 9ನೇ ರಾಶಿ ಬಾಧೆ ಆಗುತ್ತೆ. ಹೀಗೆಲ್ಲ ಬೇರೆ ಬೇರೆ ಥರ ಇದೆ. ಅದರಲ್ಲಿ ಒಂದೇನೆಂದರೆ, ವೃಶ್ಚಿಕಕ್ಕೆ ವೃಶ್ಚಿಕವೇ ಬಾಧೆ ಅಂತ. ಅದಕ್ಕೆ ಆ ಉದಾಹರಣೆ ಹಾಕಿ ಕೊಟ್ವಲ್ಲ, ಮರಿ ಹುಟ್ಟಬೇಕಾದ್ರೆ ತಾಯಿ ಹೋಗುತ್ತೆ ಅಂತ ಹೇಳಿಲ್ವಾ, ತನಗೆ ತಾನೇ ಬಾಧೆ ಅದು ಅಂತ. ವೃಶ್ಚಿಕಕ್ಕೆ ವೃಶ್ಚಿಕವೇ ಬಾಧೆ ಅಂತ ಆ ಕಾರಣಕ್ಕೆ ಹೇಳಿರ್ತಕ್ಕಂಥದ್ದು. ಆದರೆ ಚೇಳಿನ ಥರ ಒಳಗೆ ಇರ್ತಕ್ಕಂಥ ದೋಷಗಳು, ಪಾಪಗಳು ಮತ್ತು ನೋವುಗಳು ಇದೆಲ್ಲ ಹಾಗೆ ಒಳಗೆ ಇರ್ಬೋದು, ಹೊರಗೆ ಬರದೇ ಇರ್ಬೋದು ಅಂತ. ಧನು ವ್ಯಾಧೀರ್ಘಾಸ್ಯ ಶಿರೋಧರ, ಅರ್ಥ ನೆನಪಿದ್ಯಾ? ನೋಡದೆ ಹೇಳಬೇಕು, ಅರ್ಥ ನೆನಪಿದ್ಯಾ? ವ್ಯಾಧೀರ್ಘಾಸ್ಯ ಶಿರೋಧರ, ಕೊರಳು ಮತ್ತು ಮುಖ ಉದ್ದ ಅಂತ. ಎಲ್ಲಿಂದ ಬಂತು? ಪಾಪ ಗುರುನೇ ಆಗ್ತದೆ ನೀವು. ಬರೀ ಉದ್ದ ಅಲ್ಲ ಗುರು ಅಂದರೆ, ಗುರು ಅಂದರೆ ಅಗಲ ತುಂಬಿಕೊಂಡಿರೋದು ಅಂತ. ಕುದುರೆ, ಕುದುರೆ ಸರಿಯಾದ ಉತ್ತರ. ಕುದುರೆ ಕತ್ತು ಇದೆಲ್ಲ ಉದ್ದ ಇರುತ್ತಲ್ವ, ಮುಖ ಎಲ್ಲ ಉದ್ದ ಇರುತ್ತೆ, ಮೂತಿ ಹೀಗಿರುತ್ತಲ್ವ ಕುದುರೆದು. ಅಲ್ಲ, ಸಿಂಹದ್ದಾರ ಅಗಲ ಇರುತ್ತೆ, ಕುದುರೆದಾರೆ ಉದ್ದ ಇರುತ್ತೆ ನೋಡಿ ಅಂತ. ಹಾಗೆ ಬರೋವಂಥದ್ದು ಅಂತ. ಹಾಗಾಗಿ ಅಶ್ವರಾಶಿ ಆಗಿದ್ದರಿಂದ, ಅಶ್ವಜಃ ಅಂತಲೇ ಶ್ಲೋಕ ಮುಕ್ತಾಯ ಆಗುವಂಥದ್ದು. ಅಶ್ವರಾಶಿ ಆಗಿದ್ದರಿಂದ ಕುದುರೆ ತನ್ನ ಉದ್ದ ಮೂತಿ ಕೊಟ್ಟಿದೆ ಅಂತ. ಯಾರಿಗೆ ಆ ರಾಶಿಯಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ಉದ್ದ ಮೂತಿ ಕೊಡುತ್ತೆ ಕುದುರೆ ಅಂತ. ಕುತ್ತಿಗೆ ಕೂಡ ಉದ್ದ ಕುತ್ತಿಗೆ ಅಂತ. ದೀರ್ಘ ಅಂದರೆ ಸಾಕಿತ್ತು, ಆ ದೀರ್ಘ ಅಂದರೆ ಮತ್ತು ದೀರ್ಘ ಆಯ್ತದು. ವ್ಯಾದೀರ್ಘ ಅಂದರೆ ತ್ರಿಗುಣ. ಕೆಲವು ಸಾರಿ ಅಂದರೆ ಬೇರೆ ಗ್ರಹಗಳು ಅದನ್ನು ಪರಿಹಾರ ಮಾಡದೇ ಇದ್ದರೆ ಪ್ರಪೋರ್ಷನೇಟ್ ಅಲ್ಲ, ಅಷ್ಟು ಉದ್ದ ಇರ್ಬೋದು ಅಂತ ಕುತ್ತಿಗೆ ಅಂತ. ಮುಖ ಕೂಡ ಉದ್ದ, ತುಂಬ ಉದ್ದ ಮುಖ ಆಗ್ಬೋದು ಅಂತ. ಈ ಧನುರಾಶಿಗೆ ಆ ಗುಣ ಇರುತ್ತೆ ಅಂತ. ಪಿತೃಧನ, ಅಪ್ಪನ ದುಡ್ಡು. ಪಿತೃಧನ ಅಂದರೆ ನೀವು ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಅಪ್ಪನ ದುಡ್ಡು ಅಂತ. ಯಾಕೆ?
ಶಬಾಷ್. ಓಂಕಾರ ಅಂದರೆ ಓಂಕಾರ ಅಂತ. 9ನೇ ರಾಶಿಯಿಂದ ತಂದೆ ಚಿಂತನೆ ಮಾಡುವಂಥದ್ದು, ಅದು 9ನೇ ರಾಶಿ ಧನಸ್ಸು ಅಂತ. ಕನ್ಯಾ ರಾಶಿ ಹೇಳಿದ ಫಲ ಎಲ್ಲ ಬರ್ತಾ ಇದೆ ನಿನಗೆ, ಎಲ್ಲ ಅಲ್ಲ. ಶಾಸ್ತ್ರ ಎಲ್ಲ ಬರುತ್ತೆ ಕನ್ಯಾ ರಾಶಿಯವರಿಗೆ. ಶಾಸ್ತ್ರಾರ್ಥವಿತ್ತಂತಿಲ್ವನ ಕನ್ಯಾ ರಾಶಿಗೆ? ಏನಿದೆ ಬರ್ಕೊಡ್ತಾ ಇದ್ದೆ ನಿನ್ನೆ ನೀನು. ಪಾಂಡಿತ್ಯದ ಬಗ್ಗೆ ಏನಿದೆ ಹೇಳು ಕನ್ಯಾ ರಾಶಿಗೆ. ಪಾಂಡಿತ್ಯದ ಬಗ್ಗೆ ಏನಿದೆ ಹೇಳು. ಶಾಸ್ತ್ರಾರ್ಥವಿತ್ತು ಅಲ್ಲಿದೆ ನೋಡು. ಖಂಡಿತ ಹೌದು. 9ನೇ ರಾಶಿ ತಂದೆ ರಾಶಿ ಆಗಿದ್ದರಿಂದ ಅದು ಒಂದು. ಇನ್ನೊಂದು ಕಾರಣ ಇದೆ. ಗುರು ಇನ್ನೊಂದನ್ನು ಸೂಚನೆ ಮಾಡ್ತಾನೆ, ಅದನ್ನ ಹೇಳಿ. ಧನಕಾರಕ ಗುರು ಅಂತ. ಈ ಪಿತೃ ಅನ್ನೋದು ಅದೊಂದು ರಾಶಿ, ಧನ ಅನ್ನೋದು ಗುರು ಅಂತ, ಧನಕಾರಕ ಗುರು ಅಂತ. ಹಾಗಾಗಿ ಎರಡೂ ಸೇರಿದೆ ಅಲ್ಲಿ. ಪಿತೃಧನ ಅನ್ಬೇಕಾದ್ರೆ ಅದೆರಡೂ ಸೇರಿದೆ ಅಂತ. ಮತ್ತು ಇನ್ನೂ ಕಾರಣ ಇದೆ. ಧನು ಅನ್ನೋದು ಅರಮನೆ ಅಂತ. ಕುದುರೆ ಬಿಲ್ಲು ಬಾಣಲೆ ಇರೋದೆಲ್ಲಿ? ಅರಮನೆ ಇದು ಅಂತ. ಅರಮನೆಯಲ್ಲಿ ಹೇಗೆ ನಡೆಯುತ್ತೆ? ಅರಸೊತ್ತಿಗೆ ಹೇಗೆ ನಡೆಯುತ್ತೆ? ತಂದೆಯಿಂದ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳು, ಹಾಗೆ ತಾನೇ ನಡೆಯೋದು. ಪ್ರಜಾಪ್ರಭುತ್ವ ಅಲ್ವಲ್ಲ ಅದು. ಅರಸೊತ್ತಿಗೆ ಅಂದರೆ ಪಿತೃಧನ ಅಂತ ಇರೋದು, ಅದು ತಂದೆಯಿಂದ ಬರಬೇಕಾಗತ್ತೆ ಅದು ಪೂರ್ತಿ ಅಂತ. ಅದು ತುಂಬ ಮುಖ್ಯ ಆಗತ್ತೆ ಅಂತ. ರಾಜನ ಮಗ ಅನ್ನೋದು ಮುಖ್ಯ ಆಗತ್ತೆ ಅಲ್ಲಿ ಅಂತ. ಹಾಗಾಗಿ ಪಿತೃಧನ. ತ್ಯಾಗಿ, ಕವಿಹಿ. ಕವಿಹಿ ಅಂದರೆ ಕ್ರಾಂತದರ್ಶಿ ಅಂತ. ಸಾಮಾನ್ಯವಾಗಿ ಯಾರಿಗೂ ಕಾಣದೇ ಇರೋದೆಲ್ಲ ಕಾಣಿಸತ್ತೆ ಅಂತ. ಗುರುವಿಂದ ಬರುವಂಥದ್ದು ಕ್ರಾಂತದರ್ಶಿ ಅಂತ. ವೀರ್ಯವಾನ್, ರಾಶಿಯಿಂದ ಬರುವಂಥದ್ದು ಅಂತ. ಗುರುವಿಂದಲೂ ಬರುತ್ತೆ, ಶಕ್ತಿ ಕೊಡ್ತಾನೆ ಗುರು. ಮತ್ತು ಅದು ಅರಸು ಅಂಥದ್ದು ಕೊಡೋಂಥ, ರಾಜ ಕ್ಷತ್ರಿಯ ಅಂಥದ್ದಕ್ಕೆ ಒತ್ತು ಕೊಡೋಂಥ ರಾಶಿ. ಯುದ್ಧ ಧನುರಾಶಿ ಅಲ್ವಾ, ಹಾಗಾಗಿ ವೀರ್ಯವಾನ್. ವಕ್ತ, ವಾಗ್ಮಿ ಅಂತ. ಇಲ್ಲಿಂದ ಬಂತು ವಾಚಸ್ಪತಿ ಅಂತಲೇ ಹೆಸರು ಗುರುವಿಗೆ. ಗುರುವಿಗೆ ಇನ್ನೊಂದು ಹೆಸರು ವಾಚಸ್ಪತಿ ಅಂತ. ಸ್ಥೂಲ ರಥ ಶ್ರವಸ್ಸು ಅದರ ನಸ. ರಥ ಅಂದ್ರೇನು? ಹಲ್ಲು. ಶ್ರವ ಕಿವಿ. ಅಧರ ಕೆಳದುಟಿ ಅಂತ. ಅಧರ ಅಂದರೆ ಎರಡು ತುಟಿಗೆ ಸೇರಿಸಿಲ್ಲ, ಅದು ಓಷ್ಠ ಅಂದರೆ ಎರಡು ಆಗಬೇಕು. ಅಧರ ಅಂದರೆ ಕೆಳಗಿಂದ ಅದರಲ್ಲಿ ಅಂತ. ಆಮೇಲೆ ಇದು ಮೂಗೋದು, ನಸಹ. ಅನಸ್ಯ ಶಬ್ದ ಮೂಗೋದು ಹೇಳುತ್ತೆ. ನಸ್ಯ ಅಂತ ಕೇಳಿದ್ದೀರಾ ನೀವು? ನಸ್ಯ ನೋಡಿದ್ದೀರಾ? ಹಾಂ, ನಸ್ಯ ಅಂದರೆ ಆಯುರ್ವೇದದಲ್ಲೂ ತುಂಬ ಇದೆ. ಆದರೆ ಇನ್ನೊಂದು ನಸ್ಯ ಇದೆ. ಹಿಂದಿನ ಕಾಲದ ಜೋರಿತ್ತದು, ಪುಡಿ, ಅದನ್ನು ಸೇದೋದು ಹೀಗೆ ಮೂಗಿಂದ ಸೇದೋದು. ಹಾಂ, ಅದು ಸೇದಿ 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 ಕೊನೆಗೆ ಮೂಗು ಘ್ರಾಣ ಶಕ್ತಿನ ಕಳ್ಕೊಂಡ್ಬಿಡುತ್ತೆ, ತುಂಬ್ಕೊಂಡ್ಬಿಡುತ್ತೆ ಅದೇ ಪೂರ್ತಿ ಅಂತ. ಈಗ ಕಡಿಮೆ ಆಗಿದೆ ಅದು. ನಸೆ ಸೇದೋರಲ್ಲಿ ಕಾಣ್ತಾ ಇಲ್ಲ ಇಲ್ಲೂ ಅಲ್ವಾ? ಇತ್ತೀಚೆಗೆ ಆ ಅಭ್ಯಾಸದವರು ಕಾಣ್ತಾ ಇಲ್ಲ. ಅದೆಲ್ಲೂ ನಾವು ಪಳೆವಳಿಕೆಯಾಗಿ ಹೋಗ್ತಾ ಇದೆ ಅದು ನಸ್ಯ. ಅದು ಆಯುರ್ವೇದದಲ್ಲಿ ನಸ್ಯ ತುಂಬ ವಿಶೇಷ. ಮೂಗಿಂದ ಔಷಧವನ್ನು ಬಿಡ್ತಾರೆ ಅವರು, ತುಂಬ ವಿಶೇಷ ಅವರು. ಇವೆಲ್ಲ ದಪ್ಪ ಇರುತ್ತೆ ಅಂತ. ಯಾವುದು? ದೊಡ್ಡ ಹಲ್ಲು, ದೊಡ್ಡ ಕಿವಿ, ದೊಡ್ಡ ತುಟಿ, ಕೆಳದುಟಿ ಮತ್ತು ದೊಡ್ಡ ಮೂಗು ಅಂತ. ಧನು ರಾಶಿಗೆ ಇದೆಲ್ಲ ದೊಡ್ಡದು. ಎಲ್ಲಿಂದ ಬಂತು? ದೊಡ್ಡ ಅಂದರೆ ಗುರುವೇ ಅದು ಅಂತ, ಶಬ್ದಾರ್ಥವೇ ಹಾಗೆ ಅಂತ. ಮತ್ತು ಕುದುರೆಗೂ ಸ್ವಲ್ಪ ಈ ಥರ ಇರುತ್ತೆ ನೋಡಿ, ಯಾವ ಥರ ಇರುತ್ತೆ ಅಂತ. ಕಿವಿ ವಿಶೇಷವಾಗಿ ಕಾಣಿಸುತ್ತೆ ಕುದುರೆಗೆ. ಹಲ್ಲುಗಳು ಹಾಗೆ. ಕುದುರೆ ವಿಶೇಷವೇ ಅದು, ಕಚ್ಚೋದು ಅಂತ ಕುದುರೆದು. ಅದು ಕೋಡಿಲ್ಲ, ಅದಕ್ಕೆ 2 ಕಾರ್ಯಕ್ರಮ ಇದೆ ಅದರದ್ದು. ಹಾಂ, ಒಂದು ಒದಿಯೋದು, ಇನ್ನೊಂದು ಕಚ್ಚೋದು. 2 ಮಾಡುತ್ತಲ್ವ, ಅದು ಕಚ್ಚೋದು ವಿಶೇಷ. ಮುಂದೆ ಬಂದರೆ ಕಚ್ಚೋದು, ಹಿಂದ್ಗಡೆ ಬಂದರೆ ಒದಿಯೋದು ಅಂತ. ರಥ ಅನ್ನೋದಕ್ಕೆ ಹೇಳಿದ್ವು, ಹಲ್ಲು ಅನ್ನೋದಕ್ಕೆ ಹೇಳಿದ್ವು ಅಷ್ಟೇ. ಕರ್ಮೋದ್ಯತಃ, ಯಾವಾಗಲೂ ಕಾರ್ಯಕ್ಕೆ ಮುಂದಾಗ್ತಕ್ಕಂಥದ್ದು ಕರ್ಮಶೀಲತೆ. ಶಿಲ್ಪವಿತ್, ಈ ರಾಶಿಗೆ ಶಿಲ್ಪ ಇದೆ. ಧನು ರಾಶಿಗೆ ಶಿಲ್ಪ ಇದೆ. ಸೂರ್ಯ ಬಂದಾಗಲೂ ಇದನ್ನೇ ಹೇಳಿತ್ತಲ್ವ, ಸೂರ್ಯ ಶಿಲ್ಪ ರಾಶಿ. ಈ ಧನು ರಾಶಿ ಬಂದಾಗಲೂ ಕೂಡ ಕಾರುಕಃ ಅಂತ ಶಿಲ್ಪಶಾಸ್ತ್ರ, ಶಿಲ್ಪಕರ್ಮಜ್ಞ ಆಗಿರ್ತಾನೆ ಅವನು ಅಂತ ಹೇಳಿತ್ತಲ್ವ. ಹಾಗಾಗಿ ರಾಶಿಗೆ ಶಿಲ್ಪ ಇದೆ ಅಂತ. ಶಿಲ್ಪವಿತ್ ಕುಬ್ಜಾಂಸಃ
ಇದು ಸ್ವಲ್ಪ ಅಸ್ಪಷ್ಟ ಸ್ಕಂದ ಅಂತ ಹೇಳಿದ್ದಾರೆ ಅದಕ್ಕೆ. ಇದು ಸ್ವಲ್ಪ ಕಡಿಮೆ ಇರುತ್ತೆ ಇದು ಅಂತ, ತಗ್ಗಿರುತ್ತೆ ಮತ್ತೆ ಇದು ಅಂತ. ಕುಬ್ಜಾಂಶ ಕುನಖಿ, ಉಗುರು ಹಾಳಾಗಿರ್ಬೋದು ಅಂತ. ಎಲ್ಲ 20 ಉಗುರು ಹಾಗಾಗಿರ್ಬೇಕು ಅಂತಿಲ್ಲ. ಉಗುರುಗಳು ಯಾವುದೋ ಉಗುರುಗಳು ಕೆಲವು ವ್ಯತ್ಯಾಸ ಇರ್ಬೋದು, ಹಾಳಾಗಿರ್ಬೋದು ಅಂತ. ಕುನಖಿ ಮಾಂಸಲ ಭುಜ ಅಂತ, ಭುಜ ಎಲ್ಲ ತುಂಬಿಕೊಂಡಿರುತ್ತೆ, ಗುರು ಅಲ್ವಾ, ತುಂಬಿಕೊಂಡಿರುತ್ತೆ. ಪ್ರಾಗಲ್ಭ್ಯವಾನ್ ಅಂದರೆ ಅತಿ ಪ್ರತಿಭಾಯುಕ್ತ ಅಂತ ಹೇಳಿದ್ದಾರೆ. ಪ್ರಾಗಲ್ಭ್ಯ ಅಂದರೆ, ಪ್ರಗಲ್ಭ ಅಂದರೆ ಪ್ರತಿಭಾಶಾಲಿ ಅಂತ, ಟ್ಯಾಲೆಂಟೆಡ್, ಅತಿ ಪ್ರತಿಭಾಯುಕ್ತ ಅಂತ. ಧರ್ಮವಿತ್, ಧರ್ಮಜ್ಞ, ಯಾಕೆ ಗುರು, ಈ ಧರ್ಮಜ್ಞ ಅಂತ. ಬಂಧುದ್ವಿಟ್, ಬಂಧುದ್ವೇಷಿ, ನೆಂಟರಿಂದ ದೂರ ಇರ್ತಾನೆ ಅವನು ಅಂತ. ದ್ವೇಷ ಕೂಡ ಬರ್ಬೋದು ನೆಂಟರಿಷ್ಟರ ಜೊತೆಯಲ್ಲಿ ಅಂತ. ಯಾಕೆಂದರೆ ಧನುರಾಶಿ ಅಲ್ವಾ, ಈ ಅರಮನೆಗಳು ಅರಸೊತ್ತಿಗೆಗಳು ಅಂದರೆ ಅಲ್ಲಿ ತುಂಬ ಸಾಮಾನ್ಯ ಬಂಧುದ್ವೇಷ ಅನ್ನುವಂಥದ್ದು. ಅಣ್ಣ ತಮ್ಮದರ ಮಧ್ಯೆನೇ ಬರುತ್ತೆ, ಒಬ್ಬರೊಬ್ಬರು ಕೊಲ್ತಾರೆ. ಅರಸೊತ್ತಿಗೆಗಳಲ್ಲಿ ಬಾಂಧವ್ಯ ಹೇಗೆ ಅಂದರೆ ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ ಒಬ್ಬರೊಬ್ಬರು ಕೊಲ್ಲುವಂಥದ್ದು ನಡೆಯುತ್ತೆ. ಅರಮನೆಗಳಲ್ಲಿ ಶವಗಳಿಗೆ ಲೆಕ್ಕ ಇಲ್ಲ ಅಂತ. ಅರಮನೆ ಅಂದರೆ ಅದು ತುಂಬ ಸುಖದ ಜಾಗ ಅಲ್ಲ ಅದು ಅಂತ. ಕಿರೀಟ ಇದೆ ತಲೆ ಮೇಲೆ, ಆದರೆ ಮುಳ್ಳಿನ ಕಿರೀಟವೇ ಅದು. ಯಾಕೆಂದ್ರೆ ಅವನು ಕೊಲ್ಲೋದಕ್ಕೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಬಂಧುಗಳ ಮಧ್ಯೆ ಇದ್ದೇ ಇರುವಂಥದ್ದು. ಯಾಕೆಂದರೆ ಅಲ್ಲಿ ಸ್ಥಾನದ ಪ್ರಶ್ನೆ ಇರುತ್ತೆ. ಅವನನ್ನು ಕೊಂದು ಅಧಿಕಾರಕ್ಕೆ ಬರೋಂಥದ್ದು ಇಂಥದ್ದು ತುಂಬ ಇರೋದ್ರಿಂದ ಬಂಧುದ್ಬಿಟ್ಟು. ಔರಂಗಜೇಬನ ಕತೆ ಕೇಳ್ತೀವಲ್ವಾ, ತಂದೆ ಅಣ್ಣನನ್ನು ಕೊಂದು ತಂದೆಯನ್ನು ಜೈಲಿಗೆ ಹಾಕಿ ಹೀಗೆಲ್ಲ ಮಾಡಿ ಅವನು ಅಧಿಕಾರಕ್ಕೆ ಬರ್ತಾನಲ್ವಾ ಔರಂಗಜೇಬು. ಹಾಗಾಗಿ ಬಂಧುದ್ವೇಟ್. ನ ಬಲಾತ್ ಸಮೇತ ಚ ವಶಂ ಸಾಮ್ನೈಕ ಸಾಧ್ಯ. ಇವನನ್ನು ಬಲಪ್ರಯೋಗ ಮಾಡಿ ವಶಕ್ಕೆ ತಗೊಳ್ಳೋಕೆ ಸಾಧ್ಯ ಇಲ್ಲ, ಇವನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಪ್ರೀತಿಯಿಂದ ಮಾತ್ರ, ಸಾಮದಿಂದ ಮಾತ್ರ ಬಗ್ಗುವಂಥವನು. ಬಲಾತ್ಕಾರವಾಗಿ ಬಗ್ಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹೌದು, ಧನುಸ್ಸು ಬಾಣ ಸಿದ್ಧವಾಗಿದೆ ಅಂತ. ಬಲ ಅಂದರೆ ಅವನು ಬಲ ಅಂತ ಹೇಳ್ತಾನೆ ಕೂಡಲೇ ಅಂತ ಅಲ್ವಾ, ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ಕ್ಷತ್ರಿಯರು ಹಾಗೆ ಅಂತ. ಇದ್ರಿಗೆ ಮಹಾಭೂತವೇ ಬಂದರೂ ಅವನು ಸರಿಯಾದ ಕ್ಷತ್ರಿಯ ಆದರೆ ಅವನು ಲೆಕ್ಕಿಸೋದಿಲ್ಲ ಅಂತ. ತನ್ನ ಸಾವು ನಿಶ್ಚಿತ ಆದರೂ ಕೂಡ ಹೋರಾಟ ಮಾಡ್ತಾನೆ ಅವನು ಅಂತ. ಹಾಗಾಗಿ ಬಲಾತ್ ಸಮೇತ ಚ ವಶಂ ಅಂದರೆ ಕ್ಷಾತ್ರ ಅದು ಅಂತ. ನ ಬಲಾತ್ ಸಮೇತ ಚ ವಶಂ, ಬಲಪ್ರಯೋಗ ಮಾಡಿ ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಪಿ ದ್ವಿಧಾ ವಿಭಜ್ಯಯಂ ನನಮೇಯಂ ಕದಾಚನ ಅನ್ನೋ ಹಾಗೆ ಅಂತ. ಕಲ್ಲಿನ ಕಂಬ ಬಗ್ಗೋದಿಲ್ಲ, ಮುರಿದೋಗುತ್ತೆ, ಬೇಕಾದರೆ ಬಗ್ಗೋದಿಲ್ಲ ಅಂತ. ಅದೇ ಬಿದಿರಾದರೆ ಬಗ್ಗತ್ತೆ, ಕಲ್ಲಾದರೆ ಬಗ್ಗೋದಿಲ್ಲ ಅಂತ, ಮುರಿದೋಗುತ್ತೆ ಅಂತ. ಹಾಗಾಗಿ ನ ಬಲಾತ್ ಸಮೇತ ಚ ವಶಂ ಸಾಮನಯಿಕ ಸಾಧ್ಯ. ಅಲ್ಲಿಂದ ಮಾತ್ರ ಸಾಧ್ಯ ಹೊರತು ಪ್ರೀತಿ ಮಾತಿಂದ ಮಾತ್ರ ಸಾಧ್ಯ, ಅಥವಾ ಒಳ್ಳೆ ಮಾತಿಂದ ಮಾತ್ರ ಸಾಧ್ಯ ಅಷ್ಟೇ ಹೊರತು ಬಲದಿಂದ ಸಾಧ್ಯವೇ ಇಲ್ಲ ಅಂತ. ಮಕರ ರಾಶಿಯವರಿಗೆ ತನ್ನವರ ಬಗ್ಗೆ ತುಂಬ ಮಮತೆ ಮತ್ತು ಕಾಳಜಿ ಇರುತ್ತೆ. ನಿತ್ಯಂ ಲಾಲಯತಿ ಸ್ವದಾರತನಯಾನ್, ಹೆಂಡತಿ ಮಕ್ಕಳು ಅಂತ ಹೇಳಿದೆ ಇಲ್ಲಿ, ಅಥವಾ ಗಂಡ ಮಕ್ಕಳು ಅಂತ ಆಗ್ಬೋದು ಹೆಣ್ಮಕ್ಳಾದರೆ, ಕುಟುಂಬ ಅಂತ ಹೇಳಿದೆ. ಒಟ್ಟಾರೆ ಇದರ ಭಾವ ಏನು ಅಂದರೆ, ತನ್ನವರು ಅಂತ ಆದರೆ ಅವ್ರ ಮೇಲೊಂದು ನಿರಂತರ ಕಾಳಜಿ ಅಂತ. ನಿತ್ಯಂ ಅಂದರೆ ಈ ಕೆಲವರು ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಅದೊಂದು ಕ್ಷಣ ಮಗು ಒಳಗೆ ಶುರು ಮಾಡಿದರೆ ಎದ್ದೋಗ್ತಿರ್ತಾರೆ ಇವರು ಅಂತ. ಆ ಥರ ಅಲ್ಲ ಅಂತ, ನಿತ್ಯಂ ಅಂತ. ಅವ್ರಿಗೆ ಬೇಜಾರು ಅಂತ ಬರೋದಿಲ್ಲ ಅಂತ. ಪ್ರತಿನಿತ್ಯವೂ ತನ್ನವರ ಬಗ್ಗೆ ತುಂಬ ಕಾಳಜಿ ತಗೊಳ್ತಕ್ಕಂಥದ್ದು ಈ ರಾಶಿಯ ಒಂದು ಸ್ವಭಾವ ಅಂತ. ಮೊಸಳೆ ಹಾಗಿರುತ್ತೆ. ಮೊಸಳೆ ತುಂಬ ಕ್ರೂರ ಪ್ರಾಣಿ ಆದರೂ ಕೂಡ ತನ್ನ ಮರಿಗಳ ಬಗ್ಗೆ ತುಂಬ ಕಾಳಜಿ ತಗೊಳ್ಳುತ್ತದೆ. ಅದು ಭೂಮಿಯಲ್ಲಿ ಮರಿ ಮೊಟ್ಟೆ ಇಡುವಂಥದ್ದು. ಭೂಮಿಯಲ್ಲಿ ಅಲ್ಲಿ ಮೊಟ್ಟೆ ಹೊಡೆದು ಮರಿಗಳು ಹೊರಗೆ ಬರಬೇಕು. ಅದು ಚಿಕ್ಕದಿರ್ತವೆ ಅವು. ಅಲ್ಲಿಂದ ಹೊಳಗೆ ಬರಬೇಕಾದ್ರೆ ತುಂಬ ವಿಘ್ನಗಳಿರ್ತವೆ ಅವಕ್ಕೆ. ಯಾಕೆಂದರೆ ಚಿಕ್ಕ ಮರಿಗಳನ್ನು ತಿನ್ನೋಕ್ಕೆ ಕಾಯ್ಕೊಂಡಿರ್ತವೆ ಅಂತ ತುಂಬ ಇರ್ತವೆ. ಪಕ್ಷಿಗಳು, ಮೃಗಗಳೆಲ್ಲ ಅದು ಬೆಳೆದ ಮೇಲೆ ಅದು ಏನು ಮಾಡೋಕ್ಕಾಗೋದಿಲ್ಲ ಅದನ್ನು. ಈಗ ಒಳ್ಳೆ ಸಂದರ್ಭ ಅಂತ. ಹಾಗಾಗಿ ಅದು ಆ ತಾಯಿ ತುಂಬ ಪ್ರಯತ್ನ ಮಾಡುತ್ತೆ, ಆ ಮರಿಗಳನ್ನು ಬದುಕಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡುತ್ತೆ, ತುಂಬ ಕಾಳಜಿ ಮಾಡುತ್ತೆ ಆ ಮರಿಗಳನ್ನು. ಹಾಗೆ ಆ ರೀತಿಯಲ್ಲಿ ನಿತ್ಯಂ ಲಾಲಯತಿ ಸ್ವದಾರತನಯ. ಮೊಸಳೆ ಬಗ್ಗೆ ಈ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅಂದರೆ ಅದಕ್ಕೆ ಮೊಸಳೆಗೆ ಈ ಮನುಷ್ಯರು ಈಗ ಚಿಕ್ಕ ಮಕ್ಕಳು
ತಮ್ಮ ತಾಯಿ ಬಗ್ಗೆ ಅಳ್ತಾವಲ್ಲ, ತಾಯಿಯನ್ನು ಬಯಸಿ ತಾಯಿಯನ್ನು ಕರೆದು ಅಳ್ತಾವಲ್ಲ, ಅದು ಗೊತ್ತಾಗುತ್ತಂತೆ ಮೊಸಳೆಗೆ ಅಂತ ಆಧುನಿಕ ವಿಜ್ಞಾನದ ಸಂಶೋಧನೆ ಅದು. ಆ ಕೂಗಿಗೆ ಪ್ರತಿಸ್ಪಂದನೆ ಮಾಡ್ತೇವೆ ಮತ್ತೆ ಕ್ರೂರವಾಗಿ ಅಲ್ಲ, ಅದಕ್ಕೂ ಮಮತೆ ಬರುತ್ತೆ ಒಂಥರ ಅಂತ, ಕನಿಕರ ಬರುತ್ತೆ ಮೊಸಳೆಗೆ ಅಂತ ಹೇಳ್ತಾರೆ ಅಂತ ಆಧುನಿಕ ವಿಜ್ಞಾನಗಳು ಕೂಡ ಅಂತ. ಹಾಗಾಗಿ ನಿತ್ಯಂ ಲಾಲಯತಿ ಸ್ವದಾರತನಯಾನ್ ಧರ್ಮಧ್ವಜ, ಇದಕ್ಕೆ ಎರಡು ರೀತಿ ಅರ್ಥ ಮಾಡ್ಬೋದು. ಅಂದರೆ ಧರ್ಮದ ಪತಾಕೆ ಅದನ್ನಿಟ್ಕೊಂಡು ಅವನು ಜೀವನ ಮಾಡ್ತಾನೆ, ಅವನ ಮನೆ ಧ್ವಜ ಯಾವುದೊಂದು ಧರ್ಮ ಅಂತ ಅನ್ನೋ ಥರನೂ ನಾವು ಅದನ್ನು ಅರ್ಥ ಮಾಡ್ಬೋದು. ಅಥವಾ ಅದು ನೆಗೆಟಿವ್ ಆಗಿ ಹೋದರೆ ಮೇಲ್ನೋಟಕ್ಕೆ ಒಂಥರ ಒಳಗಡೆ ಬೇರೆ ಥರ ಧರ್ಮಧ್ವಜ ಅಂದರೆ ಡಾಂಬಿಕ ಅಂತಲೂ ಹೇಳೋದುಂಟು ಅಂತ. ಶನಿಗೆ ವಂಚನೆ, ಶನಿ ರಾಶಿ ಆಗತ್ತಲ್ವ ಇದು, ವಂಚನೆ ಬರೋದ್ರಿಂದ ಶನಿಗೆ ದಾಂಭಿಕ ಅಂತಲೂ ಕೂಡ ಹೇಳೋದುಂಟು ಅಂತ. ಅಧಃ ಕೃಶಃ, ಸೊಂಟದಿಂದ ಕೆಳಗೆ ಸಪುರ ಅಂತ, ಅಥವಾ ಸೊಂಟದ ಕೆಳಗೆ ಬಲ ಕಡಿಮೆ ಅಂತಲೂ ಕೂಡ ಹೇಳೋದುಂಟು. ಇದನ್ನು ಅರ್ಥೈಸ್ಬೇಕಾದ್ರೆ, ಯಾಕೆಂದರೆ ಮೊಸಳೆ ಕೆಳಗೆ ಹೋದಾಗ ಸಪುರ ಅಲ್ವ ಅದು, ಮೊಸಳೆದು ಸೊಂಟದಿಂದ ಮೇಲೆ ದಪ್ಪ ಇರುತ್ತೆ, ಅದು ಸೊಂಟದಿಂದ ಕೆಳಗೆ ಹೋದಾಗ ಸಪುರ ಆಗ್ತಾ ಹೋಗುತ್ತೆ ಅದು ಮೊಸಳೆದು ಅಂತ. ಹಾಗಾಗಿ ಅಧಃ ಕೃಶಃ ಅಂತ ಹೇಳ್ತಾರೆ ಮಕರ ರಾಶಿಗೆ. ಅಧಃ ಕೃಶಃ ಸ್ವಕ್ಷಃ ಅಂತ, ಒಳ್ಳೆ ಕಣ್ಣುಗಳು ಅಂತ. ಸ್ವಕ್ಷಃ ಅಂದರೆ ಜಿಂಕೆಗೂ ಕಣ್ಣು ಚೆನ್ನಾಗಿರುತ್ತೆ, ಮೊಸಳೆ ಕಣ್ಣು ದೊಡ್ಡ ಕಣ್ಣು ಮೊಸಳೆದು, ಅಂದರೆ ಇದು ಒಳ್ಳೆ ಏನೋ ಒಂದು ಬಲ್ಬ್ ಹಾಕಿಟ್ಟಾಗಿರುತ್ತೆ ಅದು, ಹಸೂರು ಕಣ್ಣು. ಆ ಕಣ್ಣು ವಿಶೇಷ ಕಾಣಿಸುತ್ತೆ ಅದು ನೋಡೋಕ್ಕದು, ಆ ಮೊಸಳೆ ಕಣ್ಣು. ಸ್ವಕ್ಷಃ ಕ್ಷಾಮಕಟಿ, ಅದೇ ಅದು ಕ್ಷಾಮಕಟಿಯಿಂದ ಸೊಂಟ ಸಪುರ ಅಂತ. ಸೊಂಟಕ್ಕೆ ಬಲ ಕಡಿಮೆ ಅಂತ ಹೇಳ್ಬೋದು, ಕ್ಷಾಮಕಟಿ ಸೊಂಟ ಸಪುರ ಅಂತಲೂ ಕೂಡ ಹೇಳ್ಬೋದು ಅಂತ. ಕ್ಷಾಮಕಟಿ, ಕ್ಷಾಮ ಅಂದರೆ ಸಪುರ ಅಂತ ಈ ಜಾಗದಲ್ಲಿ. ಗೃಹೀತ ವಚನ ಅಂತ, ಇದಕ್ಕೆ ವ್ಯಾಖ್ಯಾನಕರು ತುಂಬ ಒಳ್ಳೊಳ್ಳೆ ಅರ್ಥಗಳನ್ನು ಕೂಡ ಮಾಡಿದ್ದಾರೆ. ಒಂದು ಸಾರಿ ಹೇಳಿದ್ರೆ ಗೊತ್ತಾಗತ್ತೆ ಅಂತ, ಕೆಲವರಿಗೆ ಎಷ್ಟು ಸಾರಿ ಹೇಳಿದ್ರು ಗೊತ್ತಾಗೋದಿಲ್ಲ ಅಲ್ವಾ, ಎಷ್ಟು ಸರ್ತಿ ಹೇಳಿದ್ರು ಮತ್ತು ಅದೇ ತಪ್ಪನ್ನು ಮಾಡ್ತಾ ಇರ್ತಾರೆ, ಅಥವಾ ಹೇಳಿದ ಅರ್ಥ ಆಗೋದಿಲ್ಲ ಎಷ್ಟು ಸಾರಿ ಹೇಳಿದರು. ಆ ತರಹ ಅಲ್ಲ, ಗೃಹೀತ ವಚನ ಅಂದರೆ ಕೂಡಲೇ ತಗೋತಾರೆ, ಅರ್ಥ ಆಗತ್ತೆ ಮಾತ್ರ ತಗೋತಾರೆ ಅದನ್ನು ಅಂತ, ಗೃಹೀತ ವಚನ ಅಂತ ಆ ರೀತಿಯಲ್ಲಿ ಹೇಳೋದುಂಟು. ಮತ್ತು ಈ ಜಿಂಕೆ ಇದೆಯಲ್ಲ, ಜಿಂಕೆಗೆ ಹಾಡಿಗೇಡು ಹಾಡಿದರೆ ತುಂಬ ಏಕಾಗ್ರವಾಗಿ ಕೇಳುತ್ತೆ ಅಂತದ್ದು, ಹಾಗೆ ಬೇಟೆಯಾಡ್ತಾ ಇದ್ದಿದ್ದು ಜಿಂಕೆಯನ್ನು. ಗೀತಧ್ವನಿಯನ್ನು ತುಂಬ ಏಕಾಗ್ರವಾಗಿ ಕೇಳುತ್ತೆ ಅದು, ಇವರಿಗೂ ಆ ಗುಣ ಇರ್ಬೋದು ಅಂತ. ಜಿಂಕೆಯನ್ನು ಬರೋದ್ರಿಂದ ಇದರಲ್ಲಿ ಏಕಾಗ್ರವಾಗಿ ಅದನ್ನು ಹೇಳಿದ್ದನ್ನು ಕೇಳಿಸ್ಕೊಳ್ಳೋವಂಥದ್ದು, ಗ್ರಾಸ್ಪ್ ಮಾಡೋವಂಥದ್ದು, ಅರ್ಥ ಮಾಡ್ಕೊಳ್ಳೋವಂಥದ್ದು ಅಲ್ಲಿಂದ ಬರೋಕ್ಕೆ ಸಾಧ್ಯ ಇದೆ, ಜಿಂಕೆಯಿಂದ ಬರೋಕ್ಕೆ ಸಾಧ್ಯ ಇದೆ ಅದು. ಗೃಹೀತ ವಚನ ಸೌಭಾಗ್ಯಯುಕ್ತ ಅಲಸಃ. ಸ್ವಕ್ಷಃ ಅನ್ನೋದಂತೂ ಜಿಂಕೆಗೆ ತುಂಬ ಮುಖ್ಯವಾಗಿ, ಯಾಕೆಂದ್ರೆ ಮೃಗನಯನ ಅಂತ ಹೇಳ್ತಾರಲ್ಲ, ಮೃಗನಯನಿ ಅಂತಲೂ ಹೇಳ್ತಾರೆ. ಜಿಂಕೆ ಕಣ್ಣುಗಳು ವಿಶೇಷ ಅಂತ, ತುಂಬ ಚಂದ ಅಂತ ಜಿಂಕೆ ಕಣ್ಣುಗಳು ಅಂತ. ಅಲಸಃ ಅಂದರೆ ಅದು ನಮ್ಮ ಶನಿಯಿಂದ ಬಂದಿದ್ದದು ಅಲಸಃ ಅಂತ, ಆಲಸ್ಯ ಅಂತ. ಶೀತಾಲುಹು, ಅಲಸಃ ಶೀತಾಲುಹು ಅಂತ ಸ್ವರ ಮಾಡ್ತಾ ಇರ್ತಾರೆ ಯಾವಾಗಲೂ ಅಂತ. ಶೀತಂ ನಸಹತೆ ಅಂತ ಅರ್ಥ ಮಾಡಿದ್ದಾರೆ. ಶೀತಂ ನಸಹತೆ, ಶೀತವನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಶೀತ ಆಗ್ತಾ ಇರ್ಬೋದು ಅಂತ, ಯಾಕೆಂದರೆ ಮೊಸಳೆ ನೀರಲ್ಲೇ ಇರೋದಲ್ವಾ, ರಾಶಿ ಕೂಡ ನೀರಿನ ರಾಶಿ, ಅರ್ಧ ರಾಶಿ ನೀರು ಅದು, ಅರ್ಧ ಕಾಡು ಅರ್ಧ ನೀರು ಆ ರಾಶಿ ಅದು. ಹಾಗಾಗಿ ಏನು ಈ ಥರ ಮಾಡ್ತಾ ಇದೆಯಲ್ಲ, ಹಾಗಿರುತ್ತೆ ನಿಮಗೆ. ಶೀತಾಲುಹು ಅಂತ ರಾಶಿ ಗುಣ ಅದು ಅಂತ, ಮಕರ ರಾಶಿ ಗುಣ ಅಂತ. ಅಟನಃ ಅಂತ ಇದ್ಯಾಕೆ ಅವಾಗ ಒಂದ್ಸರಿ ಬರ್ತಾ ಇದೆ, ಒಂದು ರಾಶಿಗಲ್ಲ ಪದೇ ಪದೇ ಬರ್ತಾ ಇದೆಯಲ್ಲ ಇದು. ಆಯಿತು, ಒಂದು ಸರಿ ಮಾತ್ರ ಬಂದು ಸರಿ. ಮೇಷ ರಾಶಿಗೂ ಬಂದಿತ್ತು, ಅಲ್ಲೂ ಜುಂಕೆ ಇದೆಯಾ? ಮೇಷಕ್ಕೆ ಬಂತು, ತುಲಾಕ್ಕೆ ಬಂತು, ಮಕರಕ್ಕೆ ಬಂತು, ಮೂರು ಕಡೆ ಇದೇ ಶಬ್ದವೇ ಇದೆ. ಅಟನಃ ಅನ್ನೋ ಶಬ್ದವೇ ಇದೆ, ಶಬ್ದ ಕೂಡ ಬೇರೆ ಬಳಸಿಲ್ಲ. ಕರ್ಕ ರಾಶಿಗೆ ಹೋದರೆ ಧೃತಗಹ ಅಂತ, ಆ ವಕ್ರ ಧೃತಗಹ ಅಂತ ಯಾಕಿರ್ಬೋದು? ಕರ್ಕ ರಾಶಿ ಬಂದ ಕೂಡಲೇ ಶ್ರೀರಾಮನಿಗೆ ಜ್ಞಾನೋದಯ ಆಯಿತು ತಕ್ಷಣನೇ ಅಂತ. ಶ್ರೀರಾಮನ ರಾಶಿ ಅಲ್ವ ಅದು ಕರ್ಕ ರಾಶಿ, ಶ್ರೀರಾಮನ ರಾಶಿ ಅಲ್ವನಾ?
ಹೀಗೂ ಅಂತಿ ಏನದು? ನಿನ್ನ ರಾಶಿ ಬೇರೆ ಇದೆಯಾ? ಇಲ್ಲಿ ಇದು ಇಟ್ಕೊ ನೀನು. ರಾಶಿ ಹೇಳಿದರೆ ಅನೇಕ ಸಮಸ್ಯೆಗಳಿದೆ. ಯಾವ ರಾಶಿ ಅಂತ ಹೇಳಿದರೆ, ಇಲ್ಲಿ ಎಲ್ಲಿಯವ್ರಿಗೆ ಬಂದಿದೆ ಅಂದರೆ, ಕ್ಯಾಂಪಸಲ್ಲಿ ಯಾರೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅದೇನೆಂದರೆ, ಈ ಓದಲ್ಲಿ ಬಂದಲ್ಲಿ ನಿಮ್ದು ಯಾವ ರಾಶಿ ಯಾವ ನಕ್ಷತ್ರ ಅಂತ ಕೇಳ್ತಾರೆ. ನಮಗೊಂದು ಸ್ವಲ್ಪ ಪ್ರೈವೇಸಿ ಬೇಡವಾ? ಅಂದರೆ ಈ ಎಲ್ಲಿವರೆಗೆ ಬಂದಿದೆ ಅಂದರೆ, ರಾಶಿ ನಕ್ಷತ್ರ ಅನ್ನೋದು ಪ್ರೈವೇಸಿ ಅಂತ ಅದು ಹೇಳಿದರೆ ಏನೇನೋ ಮುಂದಕ್ಕೆ ಶುರುವಾಗುತ್ತೆ ಅಂತಂದರೆ ಪ್ರೈವೇಸಿ ಹೋಗುತ್ತೆ ಅನ್ನೋ ಮಟ್ಟಕ್ಕೆ ಜ್ಯೋತಿಷ ಅಲ್ಲಿವರೆಗೆ ಬಂದಿದೆ ಈಗ ಅಂತ. ರಾಶಿ ಹೇಳಿದರೆ ಸಾಕು ಪ್ರೈವೇಸಿ ಹೋಗುತ್ತೆ ಅಂತ ಅಲ್ಲಿವರೆಗೆ ಬಂದಿದೆ ಅಂತ ಯಾರೋ ಕೇಳಿದ್ದಾರೆ. ನಿಮ್ಮನ್ನೇ ನಿಮ್ಮ ಬಗ್ಗೆನೇ ಹೇಳ್ತಿರೋದವರು, ಬೇರೆ ಯಾರ ಬಗ್ಗೆನೂ ಅಲ್ಲ. ಯಾವ ರಾಶಿ ಯಾವ ನಕ್ಷತ್ರ ಯಾವ ಪ್ರಕೃತಿ ಅಂತ ಕೇಳ್ತಾರೆ ಅಂತ. ಇದು ಬೇರೆ ಆಯುರ್ವೇದದ್ದು. ಯಾವ ಪ್ರಕೃತಿ ಅಂತ ಕೇಳ್ತಾರೆ. ಇವ್ರಿಗೆ ಬೇರೆ ಕೆಲಸ ಕೊಡಬಾರ್ದ? ಯಾವುದಾದ್ರು ಸೆಲೆಬ್ರಿಟೀಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗೆಲ್ಲ ಹೇಳಬಾರ್ದ? ಹಾಗೆಲ್ಲ ಕೇಳಿದ್ದಾರೆ. ಟಾಟಾದವ್ರ ಬಗ್ಗೆ, ಬಿರ್ಲಾದವ್ರ ಬಗ್ಗೆ, ಇನ್ಯಾವುದೋ ಚಿತ್ರನಟರ ಬಗ್ಗೆ, ನಟಿಯರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಯಾಕೆ ಕೇಳಬಾರ್ದು? ಅಂಥದ್ದು ಏನಾದ್ರು ಕೆಲಸ ಕೊಟ್ಟರೆ ಒಳ್ಳೆಯದು ಈ ಹುಡುಗರಿಗೆ ಅಂತಂದು ಪ್ರಶ್ನೆ ಬಂದಿದೆ. ಇಲ್ಲ ಅಂದರೆ ನಮಗೆ ಉಪದ್ರವ ಮಾಡ್ತಾರೆ, ನಮ್ಮನ್ನು ಕೇಳ್ತಾರೆ ಯಾವ ರಾಶಿ ಯಾವ ನಕ್ಷತ್ರ ಅಂತ. ಅವ್ರಿಗೆ ಸಂಕೋಚ ಆಗ್ತಾ ಇದೆ ಅಂತ. ಆ ಥರ ಅಲ್ಲಿವರೆಗೆ ಬಂದಿದೆ ಇದು ಅಂತ. ಯಾರದ್ದು ಅಂತಂದರೆ ಯಾರ ಹೆಸರಿಲ್ಲ, ಆದರೆ ಆ ಇಡೀ ಭಾಷೆ ಶಬ್ದ ಅದು ಇಲ್ಲಿದೆ. ಅದು ಈ ಕ್ಯಾಂಪಸ್ ಒಳಗಿಂತದ್ದು. ಆ ವಿಷಯ ನೋಡಿದಾಗ ನಮ್ಮ ಸುತ್ತಮುತ್ತ ಇರೋಂಥದ್ದು ಗೊತ್ತಾಗುತ್ತೆ ಅದು ಅಂತ. ನೀವು ನೋಡಿ ಯಾರನ್ನು ಪೀಡಿಸಿದ್ದೀರಿ ಅಂತ ನೋಡ್ಕೊಳ್ಳಿ ನೀವು ಸ್ವಲ್ಪ. ಚರರಾಶಿ ಅಂತ. ಮೇಷರಾಶಿ ಚರರಾಶಿ, ಕರ್ಕರಾಶಿ ಚರರಾಶಿ, ತುಲಾರಾಶಿ ಚರರಾಶಿ, ಮಕರ ರಾಶಿ ಚರರಾಶಿ. ಮತ್ತೆ ಯಾವುದು ಚರರಾಶಿ ಇದೆ? 4 ಹಿಡಿದು ಮೇಷ, ಕರ್ಕ, ತುಲಾ, ಮಕರ. ಇನ್ಯಾವುದರ ಚರರಾಶಿ ಇದೆಯಾ? ಮೀನ ಉಭಯರಾಶಿ. ಚರಸ್ಥಿರ ಉಭಯ, ಚರಸ್ಥಿರ ಉಭಯ, ಚರಸ್ಥಿರ ಉಭಯ, ಚರಸ್ಥಿರ ಉಭಯ. 12 ಆಯ್ತಲ್ವಾ? 4 ಸಾರಿ ಬಂತು. ಒಂದೇ 4 ಇರಬೇಕು. ಒಂದು ಚರರಾಶಿಗಳು 4 ಇರುತ್ತೆ, ಸ್ಥಿರ ರಾಶಿಗಳು 4 ಇರುತ್ತೆ, ಉಭಯ ರಾಶಿಗಳು 4 ಇರುತ್ತೆ. 4 ಚರರಾಶಿಗಳಿಗೆ ಇದನ್ನು ಹೇಳಿದ್ದಾರೆ ಅಂತ. 3ಕ್ಕೆ ಅಟನಃ ಅಂತ ಓಡಾಡ್ತಾ ಇರ್ತಾನೆ ಅಂತ. ಕರ್ಕಕ್ಕೆ ಆವಕ್ರ ಧೃತಗಹ ಅಂತ. ಅದಕ್ಕೊಂದು ಗತಿ ವಿಶೇಷ ಇದೆ. ಏಡಿಗೆ ಅಡ್ಡಡ್ಡ ಹೋಗುತ್ತಲ್ಲ ಅದು, ಅದನ್ನು ತಗೊಂಡು ವಕ್ರವಾಗಿ ಹೋಗೋದು ಮತ್ತು ಧೃತ ಚುರುಕಾಗಿ ಹೋಗುವಂಥದ್ದು. ಚಂದ್ರನು ಸೇರಿಸ್ಕೊಂಡು ಹೇಳಿರೋಂಥದ್ದು ಅಂತ ಅಲ್ಲಿ ಅಂತ. ಚಂದ್ರ ತುಂಬ ಚುರುಕು ಅಲ್ವಾ, ಅವನ ಗತಿ ತುಂಬ ಶೀಘ್ರ ಅಂತ. ಹಾಗಾಗಿ ಆವಕ್ರ ಧೃತಗಹ ಅಂತ ಹೇಳಿದ್ರು ಅಂತ. ಇನ್ನು ಕೆಲವು ಅದು ಅಟನಃ, ಮಕರೇ ಸತ್ವಾಧಿಕ ಅಂತ. ತಾಕತ್ತು ಜಾಸ್ತಿ ಇರುತ್ತೆ ಅಂತ, ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಮೊಸಳೆಗೆ ತುಂಬ ಶಕ್ತಿ ಇರುತ್ತಲ್ವಾ? ನೀರೊಳಗೆ ಮೊಸಳೆಗೆ ಎಷ್ಟು ಶಕ್ತಿ ಇರುತ್ತೆ? ಆನೆನೂ ಕೂಡ ಒಳಗೆ ಇಳಿಯೋ ಶಕ್ತಿ ಇರುತ್ತಲ್ವ ಅದು. ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷದಲ್ಲಿ ಅಂಥ ಗಜೇಂದ್ರನನ್ನೇ ಒಳಕ್ಕಿಳಿಯುತ್ತಲ್ವ ಅದು. ಮಕರ ಶಕ್ತಿ ಇರುತ್ತೆ ತುಂಬ ಅಂತ ಮಕರಕ್ಕೆ. ಸತ್ವಾಧಿಕ. ಕಾವ್ಯಕೃತ್. ಯಾಕೆ ರಚಿಸ್ಬೇಕು ಕಾವ್ಯನ? ಯಾರು ಹೇಳ್ತೀರಾ? ಕಾವ್ಯಕೃತಿ ಯಾಕೆ ಬಂತಿಲ್ಲಿ? ಶುಕ್ರನಿಗೆ ಕಾವ್ಯ ಅಂತ ಅನ್ಬೋದು. ಗುರುವಿಗಾರು ಒಂಚೂರು ದೂರಕ್ಕೆ ಬುಧ ಬರವಣಿಗೆ ಎಲ್ಲ ಬರಹದ ಎಲ್ಲ ಬುಧನಿಗಿರುತ್ತೆ. ಈ ಶನಿಗೆ ಯಾಕೆ ಬರುತ್ತೆ ಅದು ಕಾವ್ಯಕೃತ್? ಪಾಪ ಶನಿಗೆ ಹಾಗೆಲ್ಲ ಯಾಕೆ ಹೇಳಿದ್ ನೀನು? ಶನಿ ಎಕ್ಸಾಗ್ರೇಟ್ ಮಾಡ್ತಾನೆ ಅಂತ ಯಾಕೆ ಹೇಳಿದ್ ನೀನು? ಕಾವ್ಯಕೃತಿ ಯಾಕೆ ಬರುತ್ತೆ ಹೇಳು? ಸಿಮಿಲಾರಿಟಿ ಆಯ್ತು, ಹೋಲಿಕೆ ಅಂತ. ಕಾವ್ಯ ಹೆಚ್ಚು ಶುಕ್ರನಿಗೆ ಹತ್ರ. ಹೇಳ್ತೀವಿ, ತಲೆ ಕೆಡಿಸ್ಕೋಬೇಡಿ. ಮಕರ ರಾಶಿಯಿಂದ 10ನೇ ರಾಶಿ ಯಾವುದು? ಪಕ್ಕ ಹೇಳಬೇಕಪ್ಪ. ತುಲ. ಕರ್ಕಟಕ ಅಲ್ಲ, ಕರ್ಕಟಕ 7ನೇ ರಾಶಿ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲ. 10ನೇ ರಾಶಿ ಯಾರಿದ್ದದು? 10 ಅಂದ್ರೂ ಕರ್ಮ ಅಲ್ವಾ? ಅದಕ್ಕೆ ಕಾವ್ಯ ಕರ್ಮ ಅಂತ ಆಯ್ತಲ್ವ ಅಲ್ಲಿಗೆ. ಮಕರ ರಾಶಿಯ 10 ಅಂದ್ರೂ ಕರ್ಮ. ಅದೇನಾಗಿ ಬಂದಿದೆ? ಕಾವ್ಯ ಯಾಕೆ ಬಂದಿದೆ ಅಲ್ವಾ? ಅದು ಕಾವ್ಯನ ಶುಕ್ರನ ರಾಶಿಯಾಗಿ ಬಂದಿದೆ ಅಲ್ವಾ?
ಈ ಥರ ಇರುತ್ತೆ ಅಂತ. ಇನ್ನೊಂಚೂರು ಡೆಪ್ತ್ ಹೋಯ್ತಿತ್ತು, ಇನ್ನೊಂಚೂರು ಆಳಕ್ಕೆ ಹೋಯ್ತಿದ್ದೀಗ ಅಂತ ಈಗ ಹೇಳಿದ್ದು ಅಂತ. 5ನೇ ರಾಶಿ ಯಾವುದು ನೋಡಿ ಅಲ್ಲಿಂದ, ಮಕರ ರಾಶಿಯಿಂದ ಮಕರ, ಕುಂಭ, ಮೀನ, ಮೇಷ, ವೃಷಭ. ಯಾರ್ದದು? ಶುಕ್ರನದು. ಪಂಚಮ ಅಂದರೆ ಏನು? ತಲೆ, ಬುದ್ಧಿ ಅಂತ. ಬುದ್ಧಿಯಲ್ಲೂ ಶುಕ್ರ ಬಂದು ಕೂತ್ಕೊಂಡ, ಕಾವ್ಯ ಬಂದು ಕೂತ್ಕೊಂಡ ಒಂದು ಕಡೆಯಿಂದ, ಮತ್ತು ಕೃತಿಯಲ್ಲೂ ಕೂಡ ಶುಕ್ರ ಬಂದು ಕೂತ್ಕೊಂಡ ನೋಡಿ, ಎರಡು ಕಡೆಗೂ. ಹಾಗಾಗಿ ಕಾವ್ಯಕೃತ್ ಅನ್ನೋದೊಂದನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಶುಕ್ರನ ರಾಶಿಗೆ ಹೇಳ್ತಾ ಇದ್ರು ಕೂಡ ಇಲ್ಲಿಗೆ ಹೇಳ್ತಾ ಇದ್ದಾರೆ ಅದನ್ನು ಅಂತ, ಕಾವ್ಯಕೃತ್ ಅಂತ. ಕಾವ್ಯಕೃತ್ ಇನ್ನೊಂಚೂರು 2-3 ನೆಗೆಟಿವ್ ಪದಗಳನ್ನ ಹೇಳಿದ್ದಾರೆ ಇದಕ್ಕೆ. ಇರಲಿ, ಅದು ಎಲ್ಲದನ್ನು ನಾನು ತಗೋಬೇಕು ಅಂತಿಲ್ಲ ಅಂದರೆ ಅದು ಬರ್ಬೋದು, ಆ ಪದಗಳು ಬರ್ಬೋದು. ಯಾವಾಗ ಅಂದರೆ ಚಂದ್ರ ದುರ್ಬಲ ಆದಾಗ, ಚಂದ್ರನಿಗೆ ತುಂಬ ದೋಷಗಳು ಬಂದಾಗ ಆ ರಾಶಿಯಲ್ಲಿ ಲೋಭವೋ ಅಥವಾ ಲಜ್ಜೆ ಇಲ್ಲದೆ ಇರೋಂಥದ್ದು ಅಥವಾ ಕರುಣೆ ಇಲ್ಲದೆ ಇರೋಂಥದ್ದು ಇಂಥದ್ದೆಲ್ಲ ಬರ್ಬೋದು ಅಂತ. ಅಥವಾ ಕೆಲವು ತಪ್ಪು ಹೆಜ್ಜೆಗಳು ಬೇರೆ ಬೇರೆ ರಾಶಿಗಳಿಗೂ ಬರುತ್ತೆ, ಇಂಥದ್ದು ಇರುತ್ತೆ. ಅದು ಇಲ್ಲೂ ಕೂಡ ಬರ್ಬೋದು, ಇರಬೇಕು ಅಂತಿಲ್ಲ. ಮಕರ ರಾಶಿಯವರಿಗೆಲ್ಲ ಹಾಗಿರಬೇಕು ಅಂತಿಲ್ಲ. ಮಕರ ರಾಶಿಗೆ ದೋಷಗಳು ಬಂದಾಗ ಅಂಥ ಫಲಗಳು ಬರ್ಬೋದು ಅಂತ, ಆ ಥರ ಇಟ್ಕೋಬೇಕು ನೀವು ಅದನ್ನು ಅಂತ. ಇನ್ನು ಕುಂಭಕ್ಕೆ ಕರಭಗಲಹ ಅಂತ ಹೇಳ್ತಾರೆ ಅಂತ, ಒಂಟೆ ಥರ ಕುತ್ತಿಗೆ ಅಂತ. ಚೊಂಬಿಗಿರುತ್ತಲ್ವಾ, ಕಂಠ ವಿಶೇಷ ನೋಡಿ ಚೊಂಬಿಗೆ ಅಂತ, ಕುಂಭಕ್ಕೆ ಅಂತ. ಆ ಥರ ಕರಭಗಲಹ ಅಂತ, ಒಂಟೆ ಕುತ್ತಿಗೆ. ಶಿರಾಲುಹು, ಸ್ನಾಯುಗಳು ಎದ್ದು ಕಾಣ್ತವೆ, ನರಗಳು ಸ್ನಾಯುಗಳು ಶನಿಯಿಂದ ಬರೋಂಥದ್ದು ಆಯ್ತಲ್ಲ, ಎದ್ದು ಕಾಣ್ತವೆ. ಖರ ಲೋಮಶ ದೀರ್ಘತನುಹು ಅಂತ, ಉದ್ದ ಶರೀರ ಇರ್ಬೋದು, ಆದರೆ ರೋಮಗಳಿರ್ಬೋದು, ತುಂಬ ಶರೀರದಲ್ಲಿ ರೋಮಗಳಿರ್ಬೋದು, ಒರಟಾದ ರೋಮಗಳಿರ್ಬೋದು. ಖರ ಲೋಮಶ, ಶರೀರಕ್ಕೂ ಒರಟತನ ಬರ್ಬೋದು. ಲೋಮಶ ಇದೆಲ್ಲ ಶನಿಗೆ ಹೆಚ್ಚು ಬರೋಂಥದ್ದು. ಸಪುರ, ಉದ್ದ ಮತ್ತು ಕೂದಲು, ಒರಟು ಇದೆಲ್ಲ ಶನಿಯ ಮೂಲ ತ್ರಿಕೋಣ ರಾಶಿ ಕುಂಭ ಅಂದರೆ. ಹಾಗಾಗಿ ಅಲ್ಲಿಂದ ಬಂದಿರತಕ್ಕಂಥದ್ದು. ಶಿರಾಲು ಅದು ಅಲ್ಲಿಂದ ಬಂದಿರೋಂಥದ್ದು. ಸ್ನಾಯುಗಳು ಎದ್ದು ಕಾಣ್ತವೆ ಅನ್ನೋಂಥದ್ದು. ಆಮೇಲೆ ಪೃಥು, ಚರಣ, ಊರು, ಪೃಷ್ಠ, ಜಘನ, ಹಾಸ್ಯ, ಕಟಿಹಿ ಅಂತ ಒಂದಿಷ್ಟು ಅವಯವ ಪಟ್ಟಿ ಕೊಟ್ಟು ಇದೆಲ್ಲ ದಪ್ಪ ಅಂತ. ಎರಡು ಹೇಗಾಗತ್ತೆ ಅಂದರೆ ಎಲ್ಲರೂ ಒಬ್ಬರಿಗೆ ಹೇಳ್ತಾ ಇರೋದಲ್ಲ ಅಂತ, ಬೇರೆ ಬೇರೆ ತರಹ ಇರ್ತಾರೆ ಅನ್ನೋದನ್ನು ತೋರಿಸುತ್ತೆ ಅದನ್ನು. ಇಲ್ಲಿ ಹಿಂದಿನ ಶಬ್ದ ದೀರ್ಘತನುಹು ಅಂತ. ಉದ್ದ ಅಂದರೆ ಏನು, ದಪ್ಪ ಕಡಿಮೆ ಅಂತಲೇ ಅರ್ಥ ಅಲ್ವಾ. ಉದ್ದ ಅಂದರೆ ಅಷ್ಟೇ ದಪ್ಪನಿದ್ರೆ ಉದ್ದ ಅಂತ ಆಗೋದೇ ಅಲ್ಲ ಅದು ಅಂತ. ಹಾಗಾಗಿ ಸಪೂರ ಉದ್ದ ಅನ್ನೋದು ಒಂದು ಲಕ್ಷಣ. ಆದರೆ ದಪ್ಪ ಅಂದರೆ ಏನು, ಕಾಲು ದಪ್ಪ, ತೊಡೆನೂ ದಪ್ಪ, ಬೆನ್ನು ಇಡೀ ಬಂತು ಅಂತ. ಹೊಟ್ಟೆಯ ಮುಂಭಾಗ, ಮುಖ, ಸೊಂಟ, ಇನ್ನೇನು ಬಾಕಿ ಇದೆ. ನಾವು ಕೆಲವು ಸರಿ ಕುಂಭರಾಶಿಯವ್ರಿಗೆ ತಮಾಷೆ ಮಾಡೋದುಂಟು. ನಾವು ಕುಂಭ ಥರನೇ ಇದ್ಬಿಡ್ತಾರೆ ಅವರಂತ. ಕುಂಭ ಹೇಗಿರುತ್ತೆ ನೋಡಿ ಅದೇ ಥರನೇ ಇರೋದು ಉಂಟು ಅಂತ ಕುಂಭರಾಶಿಯವರು ಅಂತ. ಒಳ್ಳೆ ತುಂಬಿಕೊಂಡು ದಪ್ಪಾಗಿ ಪೂರ್ಣ ಕುಂಭ ಥರ ಇರೋದು ಕೂಡ ಉಂಟು ಅಂತ. ಅದನ್ನು ಇದು ತೋರಿಸ್ತಾ ಇದೆ ಅಂತ. ಕುಂಭದ ಹೋಲಿಕೆಗಳು ಇವೆಲ್ಲವೂ ಕೂಡ ಅಂತ. ಈಗ ಬಂದಿರೋದು ಶನಿದಲ್ಲ, ಕುಂಭದ ಹೋಲಿಕೆಗಳು. ಪೃಥು, ಚರಣ, ಊರು, ಪೃಷ್ಠ ಅಂದರೆ ಬೆನ್ನು ಅಂತ. ಜಘನ, ಹಾಸ್ಯ, ಕಟಿಹಿ, ಜರಠ. ಬೇರೆ ಬೇರೆ ಅರ್ಥದಲ್ಲಿ ಬಳಕೆ ಆಗಿದೆ. ಜರಠ ಅಂದರೆ ಮುಪ್ಪನ್ನು ಹೇಳುತ್ತೆ, ಬುದ್ಧಿ ಇಲ್ಲ ಅನ್ನೋದು ಹೇಳುತ್ತೆ ಕೆಲವು ಸತಿ. ಅದು ಶನಿ ಅಲ್ವಾ, ಕೆಲವು ಸತಿ ಹಂಗೂ ಬರ್ಬೋದು. ಅದು ದೋಷಗಳಿದ್ದಾಗ, ದೋಷ ತುಂಬ ಇದ್ದಾಗ ಆ ಥರನೂ ಬರ್ಬೋದು. ಮುಪ್ಪು ಕೂಡ ಚಂದ್ರನಿಗೆ, ಶನಿಗೆ ಹೇಳುವಂಥದ್ದೇನು. ಕಿವುಡ ಅಂತಲೂ ಹೇಳಿದುಂಟು ಒಂದು ಕಡೆ, ಕೆಲವು ಕಡೆಗೆ ಇದಕ್ಕೆ, ಈ ಶಬ್ದಕ್ಕೆ. ಒರಟು ಅಂತಲೂ ಕೂಡ ಹೇಳೋದುಂಟು. ಯಾವ್ದು ತಗೊಂಡ್ರೂ ಶನಿಗೆ ಬರುತ್ತೆ ಅದು, ಅವೆಲ್ಲ ಅಂತ. ಪರವನಿತಾರ್ಥ ಪಾಪ ನಿರತಃ, ಕೆಟ್ಟರೆ ಆ ಥರ ಹೋಗ್ಬೋದು ಅಂತ ಹೆಜ್ಜೆಗಳು ಕೂಡ ಬರ್ಬೋದು. ಯಾರದೋ ಸಲುವಾಗಿ ಪಾಪ ಮಾಡುವಂತೆ ಆಗ್ಬೋದು. ರಾಶಿಗೆ ಬಲ ಕಡಿಮೆಯಾಗಿ ದೋಷಗಳು ತುಂಬ ಬಂದರೆ ಆ ಥರನೂ ಆಗ್ಬೋದು. ಕ್ಷಯ ವೃದ್ಧಿಯುತಃ ಅಂತ. ಕರ್ಕ ರಾಶಿಗೆ ಇದ್ದಾಗೇ ಕ್ಷಯ ಮತ್ತು ವೃದ್ಧಿ ಎರಡೂ ಇರುತ್ತೆ ಅಂತ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಥರ ಇರುತ್ತೆ ಅಂತ. ಕೆಲವು ಸಾರಿ ಪೂರ್ಣಕುಂಭ, ಕೆಲವು ಸಾರಿ ಶೂನ್ಯಕುಂಭ ಅನ್ನೋ ಥರ ಆಗ್ಬೋದು ಅಂತ. ಕ್ಷಯ ವೃದ್ಧಿಯುತಃ. ಪ್ರಿಯ ಕುಸುಮಾನುಲೇಪನ ಸುಹೃತ್, ಹೂವು ಇಷ್ಟ. ಅನುಲೇಪನ ಏನಾದ್ರು ಹಚ್ಕೊಳ್ಳೋದು ಮೈ ಮೇಲೆ, ಕ್ರೀಮ್ ಅದು ಇದರಲ್ಲಿ ಇರುತ್ತಲ್ಲ, ಅದು ಇಷ್ಟ. ಸುಹೃತ್, ಸ್ನೇಹಿತರು ಇಷ್ಟ ಅಂತ. ಇಂಥದ್ದು ಉಂಟು ಅಂತ. ಒಂದು ಕಡೆಯಿಂದ ಅದಿದ್ದರೆ ಇನ್ನೊಂದು ಕಡೆಯಿಂದ ಇದು ಉಂಟು ಅಂತ. ಈ ಕಲಶಕ್ಕೆ ಹೂವುಗಳಿಂದ ಅಲಂಕಾರ ಮಾಡ್ತಾರೆ ನೋಡಿ ಸಾಮಾನ್ಯವಾಗಿ.
ಅದು ನೆನಪು ಮಾಡ್ಕೊಳ್ಳಿ ಅದನ್ನು ಅಂತ. ಹಾಗಾಗಿ ಇಂಥದ್ದು ಇದೆ ಅಂತ, ಇಂಥ ವ್ಯಕ್ತಿತ್ವಗಳು ಇರ್ತವೆ ಅಂತ. ಅದಕ್ಕೆ ಸಲ್ಲೋದಿಲ್ಲ ಇದು. ಆ ಮೊದಲು ಹೇಳಿದ್ದಕ್ಕೆ ಸಲ್ಲತ್ತೆ ಅಂತಲ್ಲ, ಇನ್ನೊಂದು ಗುಂಪು ಇದು ಅಂತ. ಅಧ್ವಸಹ ಅಂತ. ಅಧ್ವಸಹ ಅಂದರೆ ಮಾರ್ಗಾಯಾಸವನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ, ಪ್ರಯಾಣವನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ. ಎಷ್ಟೋ ಜನ ಪ್ರಯಾಣ ಮಾಡಿದರೆ 3 ದಿನ ಮಲ್ಕೊಳ್ತಾರೆ. ಒಂದು ದಿವಸ ಪ್ರಯಾಣ ಮಾಡಿದರೆ 3 ದಿವಸ ಸುಧಾರಿಸ್ಕೊಳ್ಬೇಕಾಗತ್ತೆ. ಇವರು ಹಾಗಲ್ಲ, ಎಷ್ಟು ಪ್ರಯಾಣ ಮಾಡಿದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಮಾರ್ಗಾಯಾಸವನ್ನು, ಆ ವಾತೋದ್ರೇಕ ವಾತವಿಕಾರವನ್ನು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರುತ್ತೆ ಅಂತ. ನೋಡಿ ವ್ಯತ್ಯಾಸ ಗಮನಿಸಿ. ಅಟನಹ ಅಂತ ಹೇಳಿಲ್ಲ ಇಲ್ಲಿ, ತಡ್ಕೊಳ್ಳೋ ಶಕ್ತಿ ಅಂತ. ಅಧ್ವಸಹ ಅಂತ ಪ್ರಯಾಣವನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿಯನ್ನು ಇಲ್ಲಿ ಹೇಳ್ತಾ ಇರೋಂಥದ್ದು ಅಂತ. ಇದೊಂದು ವಿಷಯ ನಿಮಗೆ ಹೇಳಿ ನಾನು ಮುಂದುವರಿಬೇಕು. ಈ ಮಕರ ಕುಂಭರಾಶಿಗಳು ಏನನ್ನು ಹೇಳ್ತವೆ ಇವು? ಮಕರ ಕುಂಭರಾಶಿಗಳು ಹೇಳಿ ನೀವು. ಒಂದು ಯೋಗವನ್ನು ಹೇಳ್ತವೆ. ಯಾರಿಬ್ಬರ ಯೋಗವನ್ನು ಹೇಳ್ತವೆ ಇವು? ಶನಿ ಚಂದ್ರರ ಯೋಗವನ್ನು ಹೇಳ್ತವೆ ಅಂತ. ಶನಿಯ ರಾಶಿಯಲ್ಲಿ ಚಂದ್ರ ಬರುವಂಥದ್ದಲ್ವಾ ಮಕರ ರಾಶಿ ಅಂದರೆ. ಕುಂಭರಾಶಿ ಅಂದರೂ ಕೂಡ ಶನಿಯ ರಾಶಿಗಳಲ್ಲಿ ಚಂದ್ರನ ಸಂಚಾರ ಅಂದರೆ ಶನಿಚಂದ್ರರ ಸಮಾಯೋಗ ಒಂಥರ ಅದು. ಅವನ ರಾಶಿ ಇವನ ಸಂಚಾರ ಅಂತ ಅವರಿಬ್ಬರು ಸೇರ್ತಾರೆ. ಶನಿಚಂದ್ರ ಇಬ್ಬರು ಸೇರ್ತಾರೆ. ಈ ಶನಿಚಂದ್ರ ಇಬ್ಬರು ಸೇರಿದರೆ ಲೌಕಿಕವಾಗಿ ಬೇರೆ ಥರ ಫಲ ಬರುತ್ತೆ, ಅದಕ್ಕೆ ಅಲೌಕಿಕವಾಗಿ ಬೇರೆ ಥರ ಫಲ ಬರುತ್ತೆ. ಇನ್ನು ಸರಳವಾಗಿ ಹೇಳಬೇಕು ಅಂದರೆ ಸಂಸಾರಕ್ಕೆ ಒಳ್ಳೆಯದಲ್ಲ, ಸನ್ಯಾಸಕ್ಕೆ ಹೇಳಿಸಿದ್ದು ಅಂತ. ಅಥವಾ ಲೌಕಿಕ ಜೀವನಕ್ಕೆ ತುಂಬ ಶ್ರೇಷ್ಠ ಅಂತಲ್ಲ, ಪಾರಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕ ಜೀವನ ಮಾಡೋದಾದರೆ ತುಂಬ ಶ್ರೇಷ್ಠ ಅಂತ. ಯಾಕೆಂದರೆ ಈ ಶನಿಚಂದ್ರರ ಯೋಗವೇ ಹಾಗೆ ಅಂತ. ಸನ್ಯಾಸಕ್ಕೆ ಹೆಚ್ಚು, ಪಾರಲೌಕಿಕಕ್ಕೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅದಕ್ಕೆ 2 ಉದಾಹರಣೆ ಕೊಡ್ತೇನೆ ನಿಮಗೆ ನಾವು. ಒಂದು, ಮಂದರಕ್ಷಾಂಶೇ ಶಶಿನಿ ಹಿಬುಕೆ ಮಂದದೃಷ್ಟಿಯಬ್ಜಗೇವ ತದ್ಯುಕ್ತೇವ ತಮಸಿ ಶಯನಂ. ಮೀನಲ್ಲ, ಅದಲ್ಲ. ಇದೆಯಾ? ಇಲ್ಲದ್ರೂ ಪರವಾಗಿಲ್ಲ. ಈ ಶ್ಲೋಕ ಯಾವುದಕ್ಕಿದೆ ಅಂದರೆ ಸಂಸಾರದ ವಿಷಯಕ್ಕೆ ಇರೋವಂಥದ್ದು, ಸಂತತಿ. ಈಗ ಪ್ರಸೂತಿ ಗೃಹ ಹೇಗಿರುತ್ತೆ ಅನ್ನೋದ್ರ ನಿರೂಪಣೆ ಇದು. ಎಲ್ಲಿ ನಾವು ಹುಟ್ಟಿರ್ತೇವೆ, ಆ ಹುಟ್ಟಿದ ಆ ಕೊಠಡಿ, ಎಲ್ಲಿ ಜನ್ಮ ಆಯಿತೋ ಆ ಕೊಠಡಿ ಅದು ಹೇಗಿದೆ, ಅಲ್ಲಿ ವಾತಾವರಣ ಹೇಗಿತ್ತು ಅನ್ನೋದನ್ನು ನಿರೂಪಣೆ ಮಾಡೋಕ್ಕಿರೋಂಥ ಒಂದು ಉಕ್ತಿ ಇದು. ಏನು ಹೇಳ್ತಾರೆ ಅಂದರೆ, ಹಿಬುಕ ಅಂತ 4ನೇ ಮನೆ, 4ನೇ ಭಾವ. 4ನೇ ಭಾವ ತಾಯಿಯನ್ನು ಸೂಚನೆ ಮಾಡುತ್ತೆ, 4ನೇ ಭಾವ ಜನ್ಮವನ್ನು ಸೂಚನೆ ಮಾಡುತ್ತೆ. ಜನ್ಮಗೃಹಂ ಚತುರ್ಥಾತ್, ನೆನಪಿದೆಯಾ? ಜನ್ಮಗೃಹಂ ಅಂದರೆ ಹುಟ್ಟಿದ ಕೊಠಡಿ, ಮನೇನೂ ಹೇಳ್ಬೋದು. ಇನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಿದರೆ ಕೊಠಡಿ ಕೂಡ ಹೇಳ್ಬೋದು. ಹೇಗಿತ್ತು ಅದು ಹುಟ್ಟಬೇಕಾದ್ರೆ? ನೀವು ಹುಟ್ಟಬೇಕಾದ್ರೆ ನಿಮ್ಮ ತಾಯಿ ಸ್ಥಿತಿ, ಆ ಕೊಠಡಿ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜಾತಕ ಹೇಳ್ತಾ ಇರುತ್ತೆ ಅಂತ. 4ನೇ ಮನೆ ಎಲ್ಲಿ ಚಂದ್ರ ಬಂದರೆ, ಮಾತೃಕಾರಕ ಅಲ್ವಾ ಚಂದ್ರ, ಅವನು 4ನೇ ಮನೆಯಲ್ಲಿ ಬಂದರೆ, ಆ 4ನೇ ಮನೆ ಶನಿದಾಗಿದ್ದರೆ, ಚಂದ್ರ 4ನೇ ಮನೆಯಲ್ಲಿ ಬಂದು ಆ ಮನೆ ಶನಿದಾಗಿದ್ದರೆ, ಅಥವಾ ಶನಿಯ ನವಾಂಶದಲ್ಲಿ ಚಂದ್ರ ಇದ್ದರೆ, ಮಕರ ಕುಂಭ ನವಾಂಶದಲ್ಲಿ ಚಂದ್ರ ಇದ್ದರೆ, ಅಥವಾ ಚಂದ್ರ ನೋಡಿದರೆ, ಚಂದ್ರನನ್ನು ಶನಿ ನೋಡಿದರೆ. ಇನ್ನು ಬೇರೆಯೂ ಹೇಳಿದ್ದಾರೆ, ನೀರಿನ ರಾಶಿಗಳನ್ನು ಕೂಡ ಹೇಳಿದ್ದಾರೆ. ಇನ್ನು ಅದು ಬೇಡ, ನಮಗೆ ಲಿಸ್ಟ್ ಮಾತ್ರ ಬೇಕು ನಮಗಿದು. ಇಲ್ಲಿ ಏನು ಫಲ ಅಂದರೆ ತಮಸಿ ಶಯನಂ, ಆಕೆ ಕತ್ಲಲ್ಲಿ ಮಲಗಿದಾಳೆ ಅಂತ ಅರ್ಥ ಅದಕ್ಕೆ ಅಂತ. ಜನ್ಮ ಕೊಡೋ ಸಮಯದಲ್ಲಿ ಕತ್ಲೆ ಇತ್ತು ಅಂತ, ಆಕೆ ಕತ್ಲಲ್ಲಿ ಮಲಗಿದಾಳೆ ಅಂತ, ಬೆಳಕಿರಲಿಲ್ಲ ಅಲ್ಲಿ ಅಂತ. ಅಂದರೆ ಶನಿಚಂದ್ರರ ಯೋಗ ಆದರೆ ಸಾಂಸಾರಿಕವಾಗಿ ಬರೋ ಫಲ ಏನಂದರೆ ಕತ್ತಲೆ ಅಂತ. ಶನಿ ತಮೋಗ್ರಹ ಅಲ್ವಾ, ಆ ಕತ್ಲೆ ಒಳಗೆ ಒಂದು ಚಿಕ್ಕ ದೀಪ ಇಟ್ಟಾಗುತ್ತೆ ಚಂದ್ರ ಬಂದರೆ ಅಲ್ಲಿ ಅಂತ. ಆ ಮನೆಯೇ ಆ ಥರದ್ದು ಅಂಥದ್ದು ಅಂತ. ಹಾಗಾಗಿ ಮಗು ಅಂದರೆ ಒಂದು ಬೆಳಕು, ದೀಪ ಇದ್ದಾಗದು, ಚಂದ್ರ ಇದ್ದಾಗದು ಅಂತ ತಗೊಂಡ್ರೆ ನೀವು ಆ ತಾಯಿ ಮತ್ತು ಮಗುವನ್ನು, ಆ ಕೊಠಡಿ ಕತ್ಲೆ ಕೊಠಡಿ ಅದು ಅಂತ. ಯಾಕೆಂದರೆ ಶನಿ ಅಂತ, ಶನಿಯ ಪ್ರಭಾವದಿಂದ. ತಮಸಿ ಶಯನಂ ಇದನ್ನು ಬೇರೆ ಬೇರೆ ಕಡೆಗೂ ಅನ್ವಯ ಮಾಡ್ತಾರೆ. ಪ್ರಸೂತಿ ಗೃಹಕ್ಕಿರುವಂಥದ್ದು. ಇನ್ನು ಬೇರೆ ಬೇರೆ ಕಡೆಗೂ ಶನಿಚಂದ್ರ ಸಮಾಯೋಗ ಅಂತಂದರೆ ಕತ್ಲೆ ಕೋಣೆ, ಕತ್ಲೆ ಇದೆ ಅಲ್ಲಿ ಅನ್ನೋ ಥರ ನಿರೂಪಣೆ ಮಾಡ್ತಾರೆ ಅಂತ. ಅಂದರೆ ಇನ್ನು ಯಾಕೆ ಹೇಳೋದು ಅಂದರೆ, ಪ್ರಾಪಂಚಿಕವಾಗಿ ಶನಿಚಂದ್ರರ ಯೋಗ ಕತ್ತಲೆ ಅಂತ, ಸಾಂಸಾರಿಕವಾಗಿ ಕತ್ತಲೆ ಅಂತ. ಇದೇ ಶನಿಚಂದ್ರರ ಯೋಗ
ದೀಕ್ಷೆಗಾಗುವಾಗ, ಸನ್ಯಾಸಕ್ಕಾಗುವಾಗ ಹೇಗಿದೆ ಅಂದರೆ ಅದಕ್ಕೆ ಬೇರೆ ಶ್ಲೋಕ ಇದೆ. ಪ್ರವ್ರಜ್ಯ ಪ್ರಕರಣ, ದೀಕ್ಷಾ ಪ್ರಕರಣ. ಅದು ಅಲ್ಲೇನು ಹೇಳ್ತಾರೆ ಅಂದರೆ, ಸನ್ಯಾಸ ಅಥವಾ ದೀಕ್ಷೆ, ಯಾವುದೇ ಜ್ಞಾನ ದೀಕ್ಷೆ, ಸನ್ಯಾಸ ದೀಕ್ಷೆ ಯಾವಾಗ ಬರುತ್ತೆ ಅನ್ಬೇಕಾದ್ರೆ ಬೇರೆ ಬೇರೆ ಯೋಗಗಳನ್ನ ಹೇಳ್ತಾರೆ. ಪ್ರಧಾನವಾಗಿ ಶನಿಚಂದ್ರರ ಯೋಗವನ್ನು ಹೇಳ್ತಾರೆ ಇಲ್ಲಿ ಅಂತ, ಅವ್ರು ಸೇರಬೇಕು ಅಂತ. ಜನ್ಮೇ ಶೂನ್ಯರ್ ಯದ್ಯದೃಷ್ಟು ಅರ್ಕಪುತ್ರಂ ಪಶ್ಯತಿ ಅಂದರೆ, ಚಂದ್ರ ಲಗ್ನದ ಅಧಿಪತಿ ಅವನನ್ನು ಬೇರೆ ಯಾರು ನೋಡಬಾರ್ದು, ಅವನು ಶನಿಯನ್ನು ನೋಡಬೇಕು. ಚಂದ್ರ ಇರುವ ಮನೆಯ ಅಧಿಪತಿ, ಚಂದ್ರ ಇರುವ ಮನೆಯ ಅಧಿಪತಿ, ರಾಶ್ಯಾಧಿಪತಿ ಅಂತ ತಗೊಳ್ಬೇಕಾರೆ ಆ ಚಂದ್ರ ಇರುವ ಮನೆಯ ಅಧಿಪತಿಯನ್ನು ಬೇರೆ ಯಾರು ನೋಡಬಾರ್ದು, ಅಂದರೆ ಯಾರ ಪ್ರಭಾವಕ್ಕೂ ಅವನು ಒಳಗಾಗಬಾರ್ದು ಅಂತ. ಅವನು ಶನಿಯನ್ನು ನೋಡಬೇಕು. ಬರುತ್ತೆ ಸನ್ಯಾಸ ಅಥವಾ ದೀಕ್ಷಾ ಯೋಗ ಬರುತ್ತೆ ಅವನಿಗೆ, ಆಯಿತಾ? ಇದೊಂದು ಯೋಗ. ಇನ್ನೊಂದು ಯೋಗ, ಶನಿ ನೋಡ್ತಾನೆ ಯಾರನ್ನು ಅಂದರೆ ಈ ಜನ್ಮರಾಶಿಯ ಅಧಿಪತಿಯನ್ನು. ನಿಮ್ಮ ಚಂದ್ರ ರಾಶಿ ಯಾವುದಿದೆ ಅದರ ಅಧಿಪತಿಯನ್ನು ಶನಿ ನೋಡ್ತಾನೆ. ಆ ಜನ್ಮರಾಶಿ ಅಧಿಪತಿಗೆ ಬಲ ಕಡಿಮೆ ಇರುತ್ತೆ, ಬಲೋನಂ ಅಂತ. ಪಶ್ಯತ್ಯಾರ್ಕಿ ಜನ್ಮಪಂವಾ ಬಲೋನಂ. ಶನಿ ನೋಡಿದರೆ ಜನ್ಮರಾಶಿ ಅಧಿಪತಿಯನ್ನು, ಬಲಹೀನನಾದ ಜನ್ಮರಾಶಿ ಅಧಿಪತಿಯನ್ನು ಶನಿ ನೋಡಿದರೆ ಸನ್ಯಾಸ ಬರುತ್ತೆ, ಅಥವಾ ದೀಕ್ಷಾ ಯೋಗ, ಸಾಧನ, ಆತ್ಮಸಾಧನೆ ಯೋಗ ಬರುತ್ತೆ ಅವನಿಗೆ ಅಂತ, ಆತ್ಮಸಾಧಕನಾಗ್ತಾನೆ ಅವನು ಅಂತ. ಅದು ಇನ್ನೊಂದು ಯೋಗ. ಅದು ಮತ್ತೊಂದು ಯೋಗ ಹೇಗಿದೆ ಅಂದರೆ, ಚಂದ್ರ ಶನಿಯ ದ್ರೇಕಾಣದಲ್ಲಿರಬೇಕು. ದ್ರೇಕಾಣ ಅಂದರೆ 3 ಭಾಗ ಮಾಡಿದರೆ ರಾಶಿಯನ್ನು, ಅದಕ್ಕೆ ದ್ರೇಕಾಣ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಅಧಿಪತಿಗಳು ಬರ್ತಾರೆ. ನಮಗೆ ಅದನ್ನು ಪಾಠ ಆಗಿಲ್ಲ ನಿಮಗದು, ಒಳ್ಳೆಯ ಮುಖ್ಯವಾದ ವಿಷಯ. ಅದು ಒಂದು ಕೇಳ್ತೀವಿ. 36 ದ್ರೇಕಾಣಗಳು ಬರ್ತವೆ. 12 ರಾಶಿ ಅಲ್ವಾ, 3 ಪಾಲು ಮಾಡಿದ್ರೆ ಎಷ್ಟು ಬರುತ್ತೆ ಒಟ್ಟು ಅಂತ. ಈ 36ಕ್ಕೂ ಒಬ್ಬೊಬ್ಬರು ಅಧಿಪತಿಗಳು ಬರ್ತಾರೆ. ಶನಿಯದು ದ್ರೇಕಾಣಗಳಿದ್ದಾವೆ. ಚಂದ್ರ ಶನಿಯ ದ್ರೇಕಾಣದಲ್ಲಿ ಬರಬೇಕು, ಶನಿ ಅಥವಾ ಕುಜರ ಅಂಶದಲ್ಲಿ ಬರಬೇಕು, ನವಾಂಶದಲ್ಲಿ ಬರಬೇಕು. ಶನಿ ನೋಡಬೇಕು ಚಂದ್ರನನ್ನು, ಸಾಧಕನಾಗ್ತಾನೆ, ಆತ್ಮಸಾಧನೆ ಮಾಡ್ತಾನೆ. ಅವನಿಗೆ ಗುರುವಿಂದ ದೀಕ್ಷೆ ಅನುಗ್ರಹ ಆಗುತ್ತೆ ಅವನಿಗೆ. ಅದಕ್ಕೆ ಆ ದೀಕ್ಷೆಯ ಫಲವಾಗಿ ಅವನು ಆತ್ಮಸಾಧನೆ ಮಾಡ್ತಾನೆ. ಇಷ್ಟು ಯೋಗಗಳನ್ನ ಹೇಳಿದ್ವಲ್ಲ ನಾವು. ಎಲ್ಲ ಕಡೆ ಇರೋದು ಏನೋ ಮುಖ್ಯವಾಗಿ ಅಂದರೆ ಚಂದ್ರ ಶನಿಗಳ ಸಂಪರ್ಕ ಅಂತ. ಆಧ್ಯಾತ್ಮಿಕವಾಗಿ ಶ್ರೇಯಸ್ಸು. ಯಾರ್ದೋ ಮಕರ ರಾಶಿ, ಯಾರ್ದೋ ಕುಂಭರಾಶಿ ಅಂದರೆ ಅಲ್ಲಿ ಏನಾಗಿರುತ್ತೆ ಮುಖ್ಯವಾಗಿ ಅಂದರೆ ಈ ಚಂದ್ರ ಶನಿಗಳ ಯೋಗ ಬಂದಿರುತ್ತೆ ಅಲ್ಲಿ ಅಂತ. ಶನಿ ರಾಶಿಯಲ್ಲಿ ಚಂದ್ರ ಬರುವಂಥದ್ದು ಅಂತ. ಅಧ್ಯಾತ್ಮಕ್ಕೆ ತುಂಬ ಪ್ರಶಸ್ತ ಅದು. ಹಾಗಾಗಿ ಅಧ್ಯಾತ್ಮ ದಾರಿ ಹೋಗದೇ ಇದ್ದರೆ ಕತ್ಲೆ, ಬರೀ ಕತ್ಲೆನೇ. ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾರೆ ಅವರಿಗೆ ಆ ಬೆಳಕಿದೆ, ಅಧ್ಯಾತ್ಮದ ಬೆಳಕಿದೆ. ಉಳಿದಿದ್ದು ಕತ್ಲಾಗ್ಬೋದು, ಅದು ಒಳ್ಳೆಯದು. ಈ ಪ್ರಪಂಚ ಕತ್ಲಾಗಿ ಪರಮಾತ್ಮ ಬೆಳಕಾದರೆ ಅದೇ ತಾನೇ ಬೇಕಾಗಿರೋದು. ಒಂದು ಪ್ರಕಾಶಮಾನೇ ಪರಮಾತ್ಮ ಭಾನವು ನಶ್ಯತ್ಯ ವಿದ್ಯಾ ತಿಮಿರೇ ಸಮಸ್ತೆ, ಶಂಕರಾಚಾರ್ಯರ ಮಾತು ಇದು. ಇದೆಲ್ಲ ಮರೆಯಾಗಬೇಕು. ಇದು ಯಾವುದೂ ಕಾಣೋದು ಬೇಡ ನನಗೆ, ಈ ಪ್ರಪಂಚದ ಗೊಡವೆ ಬೇಡ, ಅದೊಂದೇ ಕಾಣಬೇಕು ಅಂತ, ಪರಮಾತ್ಮ ಮಾತ್ರ ಕಾಣಬೇಕು ಅಂತ. ಸಮಾಧಿ ಸ್ಥಿತಿ ಅದು, ಅದನ್ನು ಹೇಳುತ್ತೆ ಅದು ಅಂತ. ಹಾಗಾಗಿ ಅಲ್ಲಿ ಆ ಬೆಳಕಿದೆ, ಇದೆಲ್ಲ ಕತ್ಲು ಅಂತ. ಹಾಗಾಗಿ ಈ ಚಂದ್ರ ಶನಿಗಳ ಸಂಸರ್ಗ ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಅದು ಅಧ್ಯಾತ್ಮಕ್ಕೆ, ಅದು ಸಾಧನೆಗೆ, ದೀಕ್ಷೆಗೆ ತುಂಬ ಪೂರಕವಾಗಿರುವಂಥದ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ. ಇದು ಮಕರ ಕುಂಭರಾಶಿ. ಕೊನೆಯದು ಇದನ್ನು ಹೇಳಿ ನಿಲ್ಲಿಸೋಣ. ಜಲಚರ ಧನ ಭೋಕ್ತ ಒಂದಿದೆ ಓಂಕಾರ. ಇನ್ನು ಒಂದು ಮಾಡಿದ್ರೆ ಪೂರ್ತಿ ಆಗುತ್ತೆ. ಇನ್ನು ಹೇಳ್ತಿದ್ದಿಲ್ಲ ಒಂದು ಮಾಡಿದ್ರೆ ಅರ್ಧ ಆಗುತ್ತೆ ಅಂತ, ಈಗ ಒಂದು ಮಾಡಿದ್ರೆ ಪೂರ್ತಿ ಆಗುತ್ತೆ ನೋಡಿ. ಮೀನ, ನಿಂದು ಮೀನರಾಶಿ ಆಗುತ್ತೆ. ಯಾಕೆ ಹೇಳು? ಯೋಗೇ ದೃಷ್ಟಿಫಲಂ ವಾಚ್ಯಂ ದೃಷ್ಟವು ಯೋಗ ಫಲಂ ತಥಾ ಅಂತ ಹೇಳ್ತಾರಲ್ವಾ. ಚಂದ್ರ ಕನ್ಯಾದಲ್ಲಿದ್ದು ದೃಷ್ಟಿಯಲ್ಲಿ ಬರುತ್ತೆ ಅಂತ. ಮತ್ತೆ ಅದು ಚಂದ್ರನಿಗೆ ಕನೆಕ್ಟೆಡ್ ರಾಶಿ ಅದು ಕೂಡ ಅಂತ. ಚಂದ್ರ ದೃಷ್ಟಿ ಬಂತಲ್ವ, ಅಲ್ಲಿ ಚಂದ್ರ ಇರುವ ಫಲವನ್ನು ಹೇಳಬೇಕು ಅದಕ್ಕೂ ಕೂಡ ಅಂತ. ಹಾಗಾಗಿ ಸಾಮಾನ್ಯವಾಗಿ 2 ರಾಶಿಗಳು ನಮಗೆ ಅಂತ ಅನ್ಕೋಬೇಕು ನಾವು ಅಂತ. ಒಂದು ರಾಶಿ ಮಾತ್ರ ಅಲ್ಲ, ಒಂದು ಗೊತ್ತಾಗೋ ರಾಶಿ, ಇನ್ನೊಂದು ರಾಶಿ ಇರುತ್ತೆ ಅಂತ, ಮತ್ತೊಂದು ರಾಶಿ ಬರುತ್ತೆ ಅಂತ. ದೃಷ್ಟಿ ಬರುತ್ತಲ್ಲ ಚಂದ್ರನದಲ್ಲಿ, ದೃಷ್ಟಿ ಬರ್ತಿದ್ದಾಗೇ ಯೋಗದ ಫಲವನ್ನೇ ಹೇಳಬೇಕು ಅಂತ, ಚಂದ್ರ ಇದ್ದ ಫಲವನ್ನೇ ಹೇಳಬೇಕು ಅಂತ ಒಂದು ಗುಟ್ಟು. ನಿಮಗೆ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ, ಯಾವ ಗ್ರಂಥದಲ್ಲೂ ಕೂಡ ಸಿಗೋದಿಲ್ಲ ಅಂತ. ನೀವು ನಿಯಮ ಅಪ್ಲೈ ಮಾಡಿದರೆ, ದೃಷ್ಟಿ ಬಂದಲ್ಲಿ ಯೋಗದ ಫಲ ಅಂತ ಅಪ್ಲೈ ಮಾಡಿದರೆ
ಆಪೋಸಿಟ್ ರಾಶಿ ಇದೆಯಲ್ಲ ಸಪ್ತಮ ರಾಶಿ, ಆ ರಾಶಿ ಕೂಡ ನಿಮಗೆ ನಿಮ್ಮ ರಾಶಿ ಅದು, ನಿಮ್ಗೆ ತುಂಬ ಹತ್ರ ಬರೋ ರಾಶಿ ಆಗುತ್ತೆ ಅದು ಅಂತ. ಹಾಗಾಗಿ ಇವತ್ತು ಅದೇ ಕಥೆನೇ, ನಿಂದೆ ಕಥೆನೇ ಇವತ್ತು ಕೂಡ ಅಂತ. ಇದು ಸುಲಭ, ತುಂಬ ಸುಲಭ ಇದೆ. ಜಲಚರ ಧನ ಭೋಕ್ತಾ ಅಲ್ವಾ? ಯಾರ್ಯಾರಿದ್ದಾರೆ ನೋಡಿ ಅಲ್ಲಿ ಜಲಚರ ಧನ ಭೋಕ್ತಾ ಅನ್ಬೇಕಾದ್ರೆ ಮೀನ ರಾಶಿ ಮತ್ತು ಚಂದ್ರ ಅಲ್ವಾ ಅಲ್ಲಿರೋದು, ಹಾಗಾಗಿ ಜಲಚರ ಬಂತು. ಧನ ಗುರುವಿನ ರಾಶಿ, ಹಾಗಾಗಿ ಜಲಚರ ಧನ ಭೋಕ್ತಾ ದಾರವಾಸೋನುರಕ್ತ ಅಂತ. ಹೆಂಡತಿ ಅಥವಾ ಸ್ತ್ರೀಯರ ಗಂಡ ಪ್ರೀತಿ ತುಂಬ ಅವ್ರ ಬಗ್ಗೆ. ಆಮೇಲೆ ಬಟ್ಟೆ ಬರಬೇಕು ಒಂದು ಸ್ವಲ್ಪ ಆಸಕ್ತಿ ಇರುತ್ತೆ ಅಂತ. ವಾಸೋನುರಕ್ತ ಅಂದರೆ ಸ್ವಲ್ಪ ವಾರ್ಡ್ರೋಬ್ ದೊಡ್ಡದಿರುತ್ತೆ ಅವರದ್ದು ಅಂತ, ಬಟ್ಟೆಗಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಂತ ಇವರಿಗೆ ಅಂತ. ದಾರವಾಸೋನುರಕ್ತ ಸಮರುಚಿರ ಶರೀರಕ್ಕೊಂದು ಮಾಟ ಇದೆ ಅಂತ. ಅವರು ತುಂಬ ದಪ್ಪ ಅಲ್ಲ, ತುಂಬ ತೆಳುವಲ್ಲ, ಸಮ ಮತ್ತು ರುಚಿರ ಸುಂದರ ಅಂತ. ಮಾಟ ಇರುವ ಸುಂದರವಾದ ಶರೀರವನ್ನು ಮೀನರಾಶಿ ಕೊಡುತ್ತೆ. ಅದು ಗುರು ಮತ್ತು ಚಂದ್ರರ ಕಾಂಬಿನೇಷನ್ ಬಂತಲ್ಲ, ಚಂದ್ರ ಅಂದರೆ ಚಿಕ್ಕದು ಅಂತ, ಗುರುನು ದೊಡ್ಡದು ಅಂತ, ಇದು ಮಧ್ಯೆ ಬಂತು ಅವರಿಬ್ಬರು ಸೇರಿದಾಗ. ತುಂಗನಾಸಹ, ಈ ಗುರು ಹೋದಲ್ಲಿ ಬಂದ್ರಲ್ಲ ಇದೊಂದು ಉಂಟೆ ಬಂತು ನೋಡಿ ಅಂತ. ಮೂಗು ಎತ್ತರ ಇದೆ ಅಂತ, ಎತ್ತರದ ಮೂಗು. ಬೃಹತ್ ಕಹ, ಇದೊಂದು ಅವಕಾಶ ಇದೆ. ಸಮರುಚಿರ ಶರೀರನೂ ಆಗ್ಬೋದು ಅಥವಾ ದೊಡ್ಡ ಶರೀರ ಅಂತ. ಗುರುವಿಗೆ ಪ್ರಾಶಸ್ತ್ಯ ಬಂದರೆ ದೊಡ್ಡ ಆಕೃತಿ ಅಂತ, ಸಮುದ್ರ ಹಾಗೂ ಬರ್ಬೋದು. ಬೃಹತ್ ಕಹ ಅಂದರೆ ಕೆಲವರು ದೊಡ್ಡ ತಲೆ ಅಂತ ಅರ್ಥ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಕ ಅಂದರೆ ತಲೆ ಅಂತ ತಗೊಂಡು ಬೃಹತ್ ಕಹ ಅಂದರೆ ದೊಡ್ಡ ತಲೆ ಅಂತ ಅರ್ಥ ಮಾಡಿದ್ದಾರೆ. ಅದು ಬೃಹತ್ ಕಹ ಅಂದರೆ ನೀವು ಇಡೀ ತಗೊಳ್ಳೋದು ಚೆನ್ನಾಗಿರುತ್ತೆ. ಅದು ಅಭಿಭವತಿ ಸಪತ್ನಾನು, ಶತ್ರುಗಳನ್ನು ಗೆಲ್ತಾನೆ, ಇವನು ಸೋಲೋದಿಲ್ಲ ಅಂತ, ಗೆಲ್ತಾನೆ ಅಂತ. ಅಭಿಭವತಿ ಸಪತ್ನಾನ್ ಸ್ತ್ರೀ ಜಿತ ಅಂದರೆ ಶತ್ರುಗಳನ್ನು ಗೆದ್ದು ಸ್ತ್ರೀಯರಿಗೆ ಸೋಲ್ತಾನೆ. ಇದೊಂದು ಸಮಸ್ಯೆ ಇದೆ ನೋಡಿ. ಸ್ತ್ರೀ ಜಿತ ಬೇರೆ ಬೇರೆ ರಾಶಿಗಳಿಗೆ ಬಂದಿದೆ, ಇಲ್ಲೂ ಕೂಡ ಬಂದಿದೆ. ಯಾಕೆ ಬಂದಿದೆ ಅಂದರೆ ಶುಕ್ರನ ಉಚ್ಚ ರಾಶಿ ಇದು, ಮತ್ತು ಚಂದ್ರ ಇದ್ದಾನೆ ಅಲ್ಲಿ, ಎರಡು ಸೇರಿ. ಶುಕ್ರನಿಗೆ ಉಚ್ಚ ಇದೆ ಅಲ್ಲಿ, ಆ ರಾಶಿಯಲ್ಲಿ ಬಲ ತುಂಬ ಜಾಸ್ತಿ ಇದೆ ಶುಕ್ರನಿಗೆ. ಸ್ತ್ರೀಯರಿಗೆ ಪ್ರಾಶಸ್ತ್ಯ ಬಂತು ನೋಡಿ ಅಲ್ಲಿ. ವೃಷಭ ರಾಶಿಯೂ ಹಾಗೆ, ವೃಷಭ ರಾಶಿ ಚಂದ್ರನ ಉಚ್ಚ ರಾಶಿ ಮತ್ತು ಚಂದ್ರನ ಮೂಲ ತ್ರಿಕೋಣ, ಅಲ್ಲೂ ಕೂಡ ಸ್ತ್ರೀಯರ ಪ್ರಸಕ್ತಿಗಳು ತುಂಬ ಹೇಳಿದ್ದಾರೆ. ವೃಷಭ ರಾಶಿಯಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ. ಕಾರಣ ಅದೇ ಅಂತ, ಚಂದ್ರನಿಗೆ ಉಚ್ಚ ರಾಶಿನೂ ಹೌದು, ಸ್ವಕ್ಷೇತ್ರ ಇದು ಮೂಲ ತ್ರಿಕೋಣ ಕೂಡ ಹೌದು ಚಂದ್ರನಿಗೆ, ಅದು ವೃಷಭ ರಾಶಿ. ಹಾಗೆ ಅಭಿಭವತಿ ಸಪತ್ನಾನ್ ಸ್ತ್ರೀ ಜಿತ ಚಾರು ದೃಷ್ಟಿ ಚಾರು ದೃಷ್ಟಿ ಸುಂದರ ನೇತ್ರ ಮೀನಲೋಚನ, ಮೀನಾಕ್ಷಿ ಬರುತ್ತೆ ಇಲ್ಲಿ ನೋಡಿ. ಮೃಗನಯನ ಇದೆ, ಮೀನಾಕ್ಷಿ ಇದೆ, ಎಲ್ಲ ಇದೆ ನೋಡಿ ಇಲ್ಲಿ. ದ್ಯುತಿ ನಿಧಿ ಧನ ಭೋಗಿ, ದ್ಯುತಿ ನಿಧಿ ಧನ, ದ್ಯುತಿ ಕಾಂತಿ, ನಿಧಿ ದೊಡ್ಡ ಧನದ ರಾಶಿ, ಧನ ಅಂದರೆ ಸಂಪತ್ತು. ಅಂದರೆ ಮೂರು ಬೇರೆ ಬೇರೆ ಸಂದರ್ಭಗಳನ್ನು ಹೇಳ್ತಾ ಇದ್ದಾರೆ. ದ್ಯುತಿ ಭೋಗಿನೂ ಆಗ್ಬೋದು ಅಂತ. ದ್ಯುತಿ ಭೋಗಿ ಅಂದರೆ ಏನು? ಬೆಳಕನ್ನು ಅನುಭವಿಸುವವನು ಅಂತ. ದ್ಯುತಿ ಭೋಗಿ ಅಂದರೆ ದ್ಯುತಿಯನ್ನು, ಬೆಳಕನ್ನು ಭೋಗಿಸುವವನು ಅಂತ. ಬೆಳಕೆ ಸಂಪತ್ತು ಅವನಿಗೆ ಅಂತ. ಯಾಕೆ? ಮತ್ತ್ಯಾಕೆ? ದ್ವಂದ್ವ ರಾಶಿಗೂ ಹೇಳ್ಬೋದಲ್ವಾ ಗುರು, ಆದರೆ ಯಾಕೆ? ಮೋಕ್ಷ ರಾಶಿ ಅದು ಅಂತ. ಮೀನ ರಾಶಿಯನ್ನು ಮೋಕ್ಷ ರಾಶಿ ಅಂತಲೂ ಕರೀತಾರೆ. ಯಾಕೆಂದರೆ 12ನೇ ಭಾವ ಅಲ್ವಾ ಅದು, ಹಾಗಾಗಿ ಮೋಕ್ಷ ರಾಶಿ ಅಂತಲೂ ಕೂಡ ಕರೆಯೋದು ಉಂಟು ಅಂತ. ಹಾಗಾಗಿ ದ್ಯುತಿಭೋಗಿ ಅಂತ, ಬೆಳಕನ್ನು ಅನುಭವಿಸ್ತಾನೆ ಅಂತ ಕೂಡ ಹೇಳ್ಬೋದು ಅಂತ. ಉಳಿದ ಗ್ರಹಗಳು ಅನುಕೂಲಿಸಿದರೆ, ಇದಕ್ಕೆ ಶನಿ ಅನುಗ್ರಹ ಬೇಕಾಗತ್ತೆ, ಇದೆಲ್ಲ ಆಗಬೇಕು, ಈ ದಾರಲ್ಲಿ ಹೋಗಬೇಕು ಅಂದರೆ ಶನಿ ಬೇಕಾಗ್ತಾನೆ ಅದಕ್ಕೆ. ಹಾಗಾಗಿ ಅದನ್ನು ಕೊಡ್ಬೋದು. ಇದು ಅಂತ ಪುಸ್ತಕದಲ್ಲಿ ಸಿಗಲ್ಲ ಈ ವಿವರಣೆಗಳೆಲ್ಲ. ಪಂಡಿತ ಗುರು ಅದರಿಂದ ಬಂದಿರೋದು. ಅಂತ್ಯರಾಶವು, ಅಂತ್ಯರಾಶಿ, ಇದನ್ನು ಪ್ರಳಯ ರಾಶಿ ಅಂತಲೂ ಕರೀತಾರೆ. ಪ್ರಳಯ ಅಂದರೆ ಏನು? ನೀರಲ್ವಾ ಎಲ್ಲ ಕಡೆಗೂ ಪ್ರಳಯ ಅಂದರೆ. ಹಾಗಾಗಿ ಮೀನರಾಶಿಯನ್ನು ಪ್ರಳಯ ರಾಶಿ ಅಂತ ಕೂಡ ಕರೀತಾರೆ. ಇಷ್ಟಿಟ್ಕೊಳ್ಳಿ, ನಾಳೆ ಮುಂದಕ್ಕೆ ಹೋಗೋಣ. ತುಂಬ ಮುಖ್ಯ ಇದು. ಯಾಕೆಂದರೆ ಚಂದ್ರ ಒಂದು ವ್ಯಕ್ತಿತ್ವ ನಿರ್ಧಾರ ಮಾಡ್ತಾನೆ. ತುಂಬ ಮುಖ್ಯವಾಗಿ ವ್ಯಕ್ತಿತ್ವ ನಿರ್ಧಾರ ಮಾಡುವಂಥದ್ದು ಚಂದ್ರ ಅಂತ, ಮನಸ್ಸು ಅಂತ.
ನಮ್ಮ ಮನಸ್ಸು ಎಂಥದ್ದು, ಅಂಥದ್ದು ನಮ್ಮ ಬದುಕಾಗಿರುತ್ತೆ ಅಂತ. ಹಾಗಾಗಿ ತುಂಬ 8 ಗ್ರಹ ಇದೆ. ಇವನೊಬ್ಬನೇ ಅಲ್ಲ, ಆದರೆ ಇವನಿಗೆ ತುಂಬ ಪ್ರಾಶಸ್ತ್ಯ ಇದೆ. ಇವನ ಸೇ ತುಂಬ ಇದೆ ಅಂತ, ಚಂದ್ರನ ಸೇ. ಬಟ್ ಏನಾಗ್ತಾನೆ ಒಂದು ಮನುಷ್ಯ ಅನ್ನೋದ್ರಲ್ಲಿ ಚಂದ್ರನ ಸೇ ತುಂಬ ಇದೆ. ಆದರೆ ಮತ್ತೊಮ್ಮೆ ಹೇಳ್ತೀವಿ, ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಹೀಗೆ ಫಲ ಕೂಡಲೇ ಬರುತ್ತೆ ಅಂತಲ್ಲ. ಮೊದಲನೇದಾಗಿ ಈ ಗ್ರಹ, ಚಂದ್ರ, ರಾಶಿಯಾಧಿಪತಿಗಳ ಬಲ ನೋಡಬೇಕು. ಉಳಿದ ಗ್ರಹಗಳು ಏನು ಮಾಡ್ತವೆ ನೋಡಬೇಕು ಅಂತ. ಅವು ನೆಗೆಟ್ ಮಾಡ್ತವೆ ಇದನ್ನು, ಈ ಚಂದ್ರ ಕೊಟ್ಟ ಫಲವನ್ನು, ಈ ರಾಶಿಯಲ್ಲಿ ಬಂದು ಚಂದ್ರ ಕೊಟ್ಟ ಫಲಕ್ಕೆ ಆನ್ಸರ್ ಬೇರೆ ಕಡೆ ಇದೆಯಾ, ದೋಷ ಬಂದರೆ. ಗುಣ ಆದರೆ ಬೇರೆ ದೋಷಗಳು ನುಂಗ್ತವೆ ಇದನ್ನು ಅನ್ನೋದನ್ನು ನೋಡ್ಕೋಬೇಕು ಅಂತ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಒಬ್ಬರ ಬಗ್ಗೆ ತಪ್ಪು ನಿರ್ಧಾರ ಅಂತೂ ಬೇಗ ಮಾಡಬಾರ್ದು, ಗಡಿಬಿಡಿ ಮಾಡಬಾರ್ದು. ಇಲ್ಲೇನೋ ಬರ್ಕೊಂಡಿದೆ ಅಂತ ಅವ್ರು ಹಾಗೆ ಅನ್ನೋ ಥರ ಹೋಗಬಾರ್ದು. ಉಳಿದ ಸಂಗತಿಗಳನ್ನು ನೋಡಬೇಕಾಗತ್ತೆ. ಮತ್ತು ಕೆಲವು ಸಾರಿ ಸೂಕ್ಷ್ಮವಾಗಿ ಎಷ್ಟೋ ವಿಷಯಗಳಿರ್ತವೆ, ಅದನ್ನು ಗಮನಿಸ್ಕೋಬೇಕು ಅಂತ. ಸೂಕ್ಷ್ಮವಾಗಿ ಒಡೆತಗಳು ತುಂಬ ಇರ್ತವೆ, ಕೆಡುಕುಗಳು ಇರ್ತವೆ ಅಂತ ಗಮನಿಸ್ಕೋಬೇಕು. ಹರೇ ರಾಮ್.